ವಿಧಿ ಬೆಸೆದ ನಂಟು ಭಾಗ 24. ಮಧು ಎಂದು ಕರೆದ ಅಂಕಿತಾಳದನಿಗೆ 6 ವರ್ಷಗಳ ಅನಂತರ ತನ್ನ ಹೆಸರು ಕರೆದ ಅಂಕಿತಾಳದನಿಗೆ ಆಶ್ಚರ್ಯ ಮತ್ತು ಆನಂದದ ಸಮಾಗಮದಿಂದ ಹಿಂತಿರುಗಿದಳು ಮಧುರ. ತನ್ನ ಮುಂದೆ ನಿಂತ ಮಧುಳ ಮುಂದೆ ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟಳು ಅಂಕಿತ. ಅವಳ ಜೊತೆ ಮಾತನಾಡಲು ಮುಖ ತನಗಿಲ್ಲ ಎಂಬ ಪರಿತಾಪ ಅವಳನ್ನ ಕಾಡುತ್ತಿತ್ತು. ಸೂರ್ಯ ಮಧು ಜೊತೆ ಸುಖವಾಗಿ ಸಂಸಾರ ಮಾಡುತ್ತಿದ್ದಾನ? ಇವಳನ್ನ ಹೆಂಡತಿ ಎಂದು ಒಪ್ಪಿಕೊಂಡನ? ಸೂರ್ಯನ ಮನೆಯಲ್ಲಿ ಮಧು ಸುಖವಾಗಿದ್ದಾಳ? ಸೂರ್ಯನ ಅಪ್ಪನಿಗೆ ಮಧು ಮೇಲೆ ಮೊದಲಿನಲ್ಲೂ ವಿಶೇಷ ಅಕ್ಕರೆ. ಅವಳನ್ನು ಅವರು ಮಗಳಂತೆ ಕಾಣುತ್ತಿರುತ್ತಾರೆ. ಸೂರ್ಯ ಮಧು ಜೊತೆ ಸಲುಗೆಯಿಂದ ನಡೆದುಕೊಳ್ಳುವುದನ್ನು ನೋಡಿದರೆ ಇವರಿಬ್ಬರು ಸುಖವಾಗಿ ಸಂಸಾರ ಮಾಡುತ್ತಿರುತ್ತಾರೆ. ಆದರೆ ನನ್ನ ಬದುಕು ಹೇಗೆ ಕೇಳಲಿ ಮಧು, ನನ್ನನ್ನು ಕ್ಷಮಿಸು ಎಂದು. ಏನೊಂದು ಮಾತನಾಡದೆ ಸುಮ್ಮನೆ ನಿಂತ ಅಂಕಿತಾಳನ್ನ ನೋಡಿ ಯಾಕಾಗಿ ಅಂಕಿತ ನನ್ನನ್ನು ಕರೆದೆ ಎಂದು ಕೇಳಲು ಅವಳಿಗೂ ಯಾವುದೋ ಒಂದು ರೀತಿಯ ಬಿಗುಮಾನ. ತನ್ನ ಬಿಗುಮಾನವನ್ನು ಬಿಟ್ಟು ಮುಂದುವರೆಯಲಾರಳು ಮಧು. ಅದೇ ರೀತಿ ಅಂಕಿತಾನು ಕೂಡ ತನ್ನ ಹಿಂಜರಿಕೆಯನ್ನು ಬಿಡದಂತೆ ಕಂಡಳು. ನಿಮಿಷಗಳು ಕಳೆಯುತ್ತಿದ್ದವು. ಆದರೆ ಇಬ್ಬರೂ ತಮ್ಮ ತಮ್ಮ ಮನಸ್ಥಿತಿಯಿಂದ ಹೊರಬರಲಾರದೆ ಎದುರು ಬರೆದು ನಿಂತಿದ್ದರು. ತಕ್ಷಣ ತನ್ನ ರೂಮಿಗೆ ಹೋದ ಅಂಕಿತ ನೋಡಿ ತಾನು ಸುಮ್ಮನಾದಳು. ಗಂಡನ ಮಾತನ್ನು ಬರೀ ಕಿವಿಯ ಮೇಲೆ ಬೀಳಿಸಿಕೊಂಡಿದ್ದಳು ಅಷ್ಟೇ. ಅದನ್ನು ಕಾರ್ಯರೂಪಕ್ಕೆ ತರುವ ಯೋಚನೆ ಮಾಡಲಿಲ್ಲ ಮಧು. 4 ದಿನಗಳ ತರುವಾಯ ವೀರಭದ್ರಯ್ಯನವರು ಆಸ್ಪತ್ರೆಯ ವಾಸ ಮುಗಿಸಿ ಮನೆಯನ್ನು ಪ್ರವೇಶಿಸಿದರು. ಒಂದು ಕಡೆ ಮಲಗಿ ಸೂರು ನೋಡಿ ಅವರಿಗೂ ರೋಸಿ ಹೋಗಿತ್ತು. ಎಲ್ಲವುದಕ್ಕಿಂತ ಹೆಚ್ಚಾಗಿ ಮಗಳನ್ನು 4 ದಿನದಿಂದ ನೋಡದೆ ಅವರ ಹೃದಯ ನೋವಿನಿಂದ ಬಿಲಗುಟ್ಟಿತ್ತು. ಮನೆ ಪ್ರವೇಶಿಸಿದ ಕ್ಷಣ ಅವರ ಕಣ್ಣು ಅರಸಿದ್ದು ಮಗಳ ಮೊಗವನ್ನು ನೋಡಲು. ತಾನು ಬಂದ ಮೇಲೆಯೂ ನನ್ನನ್ನು ಕಾಣಲು ಬಾರದ ಮಗಳನ್ನೆಡೆಗೆ ನಿರಾಸೆಯಿಂದಲೇ ಹಾಸಿಗೆಯ ಮೇಲೆ ಮಲಗಿದರು. ದೊಡ್ಡಪ್ಪ ಗಂಜಿ ಎಂದು ತಟ್ಟೆ ಹಿಡಿದು ಬಂದ ಮಧುವನ್ನು ಕಂಡು ಮುಖದಲ್ಲಿ ಬಾರದ ನಗುವನ್ನು ತಂದುಕೊಂಡು ಅಲ್ಲಿಡು ಮಧು ಎಂದರು ವೀರಭದ್ರಯ್ಯನವರು. ದೊಡ್ಡಪ್ಪನ ಮಾತನ್ನು ಎಂದಾದರೂ ಮೀರುವೋಳೆ ಮಧು. ಅವರು ಹೇಳಿದಂತೆಯೇ ಟೇಬಲ್ ಮೇಲೆ ತಟ್ಟೆ ಇಡಲು ಬಗ್ಗಿದವಳ ಕತ್ತಿನಲ್ಲಿ ತೂಗುತ್ತಿದ್ದ ಮಾಂಗಲ್ಯವನ್ನು ಕಂಡ ವೀರಭದ್ರಯ್ಯನವರ ಮನ ಮುದುಡಿ ಹೋಯಿತು. ತನ್ನ ಮಗಳನ್ನು ಈ ರೀತಿಯಲ್ಲಿ ನೋಡಬೇಕೆಂದು ಅವರು ಸದಾ ಬಯಸಿದ್ದರು. ಆದರೆ ತನ್ನ ಮಗಳ ಬದುಕು ದುರಂತ ಕಂಡು ಅವರಿಗೂ ಅರಗಿಸಿಕೊಳ್ಳಲಾಗದ ವಿಷಯವಾಗಿತ್ತು. ತನ್ನ ಮಗಳು ಇಷ್ಟಪಟ್ಟವನನ್ನೇ ಮದುವೆಯಾಗಿ ಸುಖವಾಗಿದ್ದರೆ ಸಾಕು, ತಾನು ಯಾವುದಕ್ಕೂ ಅಡ್ಡಿ ತರುತ್ತಿರಲಿಲ್ಲ. ಆದರೆ ನನ್ನ ಮಗಳ ಜೀವನ ಸೂತ್ರಕ್ಕಿತ್ತ ಪಡೆದಂತಾಯಿತಲ್ಲ ಭಗವಂತ ಎಂದು ಹಲುಬಿದವರ ಕಣ್ಣಲ್ಲಿ ಪ್ರವೇಶಿಸುತ್ತಿದ್ದವು ಕಣ್ಣೀರಿನ ಹನಿಗಳು. ದೊಡ್ಡಪ್ಪ ಆಸ್ಪತ್ರೆಯಿಂದ ಬಂದಾಗಿನಿಂದ ತನ್ನೆಡೆಗೆ ಒಂದು ಯಾವುದೋ ಮಾತು ಬೆಳೆಸದೆ ತಟಸ್ಥವಾಗಿ ಸೂರು ದಟ್ಟಿಸುತ್ತಿದ್ದವರನ್ನು ನೋಡಿ ಅವಳಿಗೂ ನೋವಾಗಿತ್ತು. ಅವಳ ಜೀವನದಲ್ಲಿ ಸದಾ ಬಯಸಿದ್ದು ದೊಡ್ಡಪ್ಪನ ಮುಖದಲ್ಲಿ ನಗು ಶಾಶ್ವತವಾಗಿರಲಿ ಎಂದು. ಆದರೆ 4 ದಿನದಲ್ಲಿ ಬರೀ ಇಳಿದು ಹೋಗಿದ್ದರು. ದೇಹದ ಅಂಟಿದ್ದ ಕಾಯಿಲೆಗಳಿಗಿಂತ ಮಗಳ ಪರಿಸ್ಥಿತಿ ನೆನಪಿಸಿಕೊಂಡು ಚಿಂತೆಯಿಂದ ಅಂಟಿದ ಕಾಯಿಲೆಗಳು ಬಸವಳಿ ಹೋಗಿದ್ದರು. ದೊಡ್ಡಪ್ಪ, ಚಿಂತೆಗಿಂತ ಅತಿ ದೊಡ್ಡ ಕಾಯಿಲೆ ಯಾವುದಿದೆ? ಸರಿತಾರಿಗೆ ಮಗಳ ಜೀವನದಲ್ಲಿ ನಡೆದ ಘಟನೆಯನ್ನು ಕೇಳಿ ಆಕಾಶವೇ ಕಳಚಿ ಭೂಮಿಗೆ ಕುಸಿದು ಹೋಗಿದ್ದರು. ಅವರಂತೂ ಜೀವಂತ ಶವವಂತೆ ಭಾಸವಾದರು. ಯಾವ ತಾಯಿಯ ಹೃದಯ ಕೂಡ ಈ ವಿಷಯವನ್ನು ಅರಗಿಸಿಕೊಳ್ಳಲು ಸಾಧ್ಯ? ಮನೆ ಮತ್ತು ಅಲ್ಲಿದ್ದ ಎಲ್ಲರ ಮನದಲ್ಲೂ ಸ್ಮಶಾನ ಮೌನ. ಅಂಕಿತಾಳಂತೂ ತನ್ನ ರೂಮ್ ಬಿಟ್ಟು ಹೊರಬರದಾದಳು. ಅವಳಿಗೆ ಈ ಪ್ರಪಂಚವೇ ಒಂದು ಮುಳ್ಳಿನ ಹಾದಿಯಂತೆ ಕಂಡಿತ್ತು. ಸಮಯವೆನ್ನುವುದು ಎಷ್ಟು ವಿಚಿತ್ರ! ಒಂದು ಸಮಯದಲ್ಲಿ ಯಾವಾಗಲೂ ಮನೆಯಲ್ಲಿರಲು ಒಪ್ಪದ ಅಂಕಿತ ಇಂದು ತನ್ನ ರೂಮನ್ನು ಹೊರತುಪಡಿಸಿ ಬೇರೆಡೆ ಹೆಜ್ಜೆ ಊರಲಾದಳು. ಮಧುಗಂತೂ ಈ ಮನೆಯಲ್ಲಿ ಸ್ವಲ್ಪ ಮೆಲ್ಲನೆ ಉಸಿರಾಡಲು ಕೂಡ ಕಷ್ಟವಾಗುತ್ತಿತ್ತು. ದೊಡ್ಡಪ್ಪ ಮತ್ತು ದೊಡ್ಡಮ್ಮನನ್ನು ಬಿಟ್ಟು ಗಂಡನ ಮನೆಗೆ ಹೋಗಲು ಮನಸ್ಸು ಒಪ್ಪದು. ಹಾಗೆಂದು ಇಲ್ಲಿರಲು ಅವಳು ಕೂಡ ಅವಳ ಕೈಯಲ್ಲಿ ಸಾಧ್ಯವಿಲ್ಲ. ಗಂಡನ ಆಗಮನದ ನಿರೀಕ್ಷೆಯಲ್ಲಿ ದಿನ ದೂಡುತ್ತಿದ್ದಳು. ಯಾವುದಾದರಲ್ಲೂ ಆಸಕ್ತಿ ಇರಲಿಲ್ಲ. 4 ದಿನದಿಂದ ವೈಷ್ಣವಿಯ ಬಗ್ಗೆಯೇ ಯೋಚಿಸಿ ಹೈರಾಣಾಗಿದ್ದ ತೇಜಸ್ವಿ. ಅವನ ತಲೆಯ ತುಂಬ ಕೊರೆಯುತ್ತಿದ್ದ ಯೋಚನೆಗಳ ಪೈಕಿ ಹೇಗೆ ಹರ್ಷನನ್ನು ಮದುವೆಯಾಗದಂತೆ ತಡೆಯುವುದು, ವೈಷ್ಣವಿಯನ್ನ ಎಂದು ಅವಳ ಮೇಲೆ ಉಕ್ಕುತ್ತಿರುವ ಕೋಪವನ್ನು ನಿಗ್ರಹಿಸುತ್ತಲೇ ಈ ವೈಶುಗೆ ಏನಾಗಿದೆ? ಅಪ್ಪ ನನಗೆ ಹರ್ಷ ಇಷ್ಟ ಇಲ್ಲ ಎಂದು ಹೇಳೋದಕ್ಕಾಗಲ್ವಾ? ಅಷ್ಟು ಸ್ವಚ್ಛೆ ಅವಳ ಅಪ್ಪ ಅವಳಿಗೆ ಕೊಟ್ಟಿಲ್ಲವಾ? ಏನು ಮಾಡೋದು? ಅಪ್ಪ ನೋಡಿದರೆ ತಟಸ್ಥವಾಗಿದ್ದಾರೆ. ವೈಶು ಈ ಹರ್ಷನನ್ನು ಮದುವೆಯಾಗೋದಕ್ಕೆ ತಡೆಯೋ ಥರ ಕಾಣುತ್ತಿಲ್ಲ. ಅವಳು ಯಾರನ್ನಾದರೂ ಮದುವೆಯಾಗಿದ್ದರೆ ನಾನು ಇಷ್ಟು ಯೋಚಿಸುತ್ತಿರಲಿಲ್ಲ. ಆದರೆ ಆ ಹರ್ಷ, ಛೇ, ಈ ದಡ್ಡಿ ಹುಡುಗಿಗೆ ಬುದ್ಧಿ ಬರೋದು ಯಾವಾಗ? ಬುದ್ಧಿ ಬರೋದು ದೂರದ ಮಾತೆ. ನೀನೇ
ವೈಶುನ ಮದುವೆಯಾಗು ತೇಜು ಎಂಬ ಅವನ ಮನದ ಮಾತು ಆವರಿಸಿದ ಕ್ಷಣ ಮನ ಪುಳಕಗೊಂಡಿತ್ತು. ಅವಳನ್ನು ಹರ್ಷ ಮದುವೆಯಾಗದಿರಲು ಇರುವುದು ಒಂದೇ ಉಪಾಯ, ನಾನು ವೈಷ್ಣವಿಯನ್ನು ಮದುವೆಯಾಗುವುದು. ಹೆಚ್ಚು ಯೋಚಿಸಿ ಲಾಭವಿಲ್ಲ, ನಾನು ವೈಷ್ಣವಿಯನ್ನು ಮದುವೆಯಾಗುತ್ತೇನೆ. ನನ್ನ ಜೀವನಕ್ಕೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ. ಬೇರೆ ಯಾರನ್ನು ಮದುವೆಯಾಗುವುದಕ್ಕಿಂತ ವೈಷ್ಣವಿಯನ್ನೇ ಮದುವೆಯಾದರೆ ಒಳ್ಳೆಯದು ಅಲ್ಲವೇ? ಈ ಹೃದಯ ಮೊದಲ ಬಾರಿ ಇಷ್ಟಪಟ್ಟ ಹುಡುಗಿಯೇ ಮಧು. ಆದರೆ ಅವಳನ್ನು ಪಡೆಯೋ ಅದೃಷ್ಟ ನನ್ನ ಹಣೆಯಲ್ಲಿ ಬರದಿಲ್ಲ. ತನ್ನ ಕಣ್ಣ ಮುಚ್ಚಿ ದೀರ್ಘ ಉಸಿರೆಳೆದು ದೃಢವಾಗಿ ನಿಶ್ಚಯಿಸಿದ, ವೈಷ್ಣವಿಯನ್ನ ನನ್ನ ಮದುವೆ ಆಗಲೇಬೇಕು ಎಂದು. ಹಾಗೆ ಅಪ್ಪನು ಅಷ್ಟೇ. ವೈಷ್ಣವಿಯನ್ನ ಈ ಮನೆಗೆ ಸೊಸೆಯಾಗಿ ಬಂದರೆ ತುಂಬ ಖುಷಿ ಪಡುತ್ತಾರೆ. ಅಪ್ಪ ಅಪ್ಪ ಎಂದು ಅಡುಗೆ ಮನೆಗೆ ಬಂದವನಿಗೆ ಕಂಡಿದ್ದು ಬಿಸಿ ಪಾತ್ರೆ ಮುಟ್ಟಿ ಕೈ ಸುಟ್ಟಿಕೊಂಡ ಪ್ರಸನ್ನ. ಕೈಯಲ್ಲಿ ಎದ್ದಿದ್ದ ಬೊಬ್ಬೆಯನ್ನು ನೋಡಿ ಅಪ್ಪ ಎಂದು ಸ್ವಲ್ಪ ಜೋರಾಗಿ ಕೂಗಿ, ಏನು ಮಾಡಿಕೊಂಡಿರಿ ಅಪ್ಪ ಎಂದು ಸ್ಟವ್ ಆರಿಸಿ ಬನ್ನಿ ಇಲ್ಲಿ ಎಂದು ಸುಟ್ಟಿಕೊಂಡಿದ್ದ ಅವರ ಅಂಗೈಗೆ ಕೊಬ್ಬರಿ ಎಣ್ಣೆ ಮತ್ತು ಉಪ್ಪು ಸವರಿ ನಿಧಾನಕ್ಕೆ ತನ್ನ ಬಾಯಿಯಿಂದ ಗಾಳಿ ಊದಿದ. ಅಪ್ಪ ನೋಡಿಕೊಂಡು ಅಲ್ಲವೇ ಮಾಡೋದು, ನೋಡಿ ಕೈ ಎಷ್ಟು ಸುಟ್ಟಿಕೊಂಡಿದ್ದೀರಾ ಎಂದವನ ಗಂಟಲು ಸ್ವಲ್ಪವೇ ಕಟ್ಟಿತ್ತು ನೋವಿನಿಂದ. ತನಗೆ ಸ್ವಲ್ಪ ನೋವಾದರೂ ನನ್ನ ಮಗ ಏನೋ ಪರಿಣಮಿಸಿದಂತೆ ನೋವು ಪಡುವುದು ಅವರಿಗೆ ಹೊಸದಾಗಿ ಕಾಣಲಿಲ್ಲ. 18 ವರ್ಷದಿಂದ ಇಂತಹ ಸಣ್ಣ ಸಣ್ಣ ನೋವಿಗೂ ಅವನು ಅದೆಷ್ಟು ನೋವು ಪಟ್ಟಿರುವುದು ಅವರಿಗೆ ತಿಳಿದಿರುವುದೇ. ಅಯ್ಯೋ ತೇಜು, ಅದು ಏನಾಯಿತು ಗೊತ್ತೇನು? ನಾನು ಸಾರು ಉಕ್ಕಿ ಬಂದು ಬಿಡುತ್ತೆ ಎಂದು ಬರೀ ಕೈಯಲ್ಲಿ ಕೆಳಗಿಳಿಸಲು ಹೋದೆ, ಅದಕ್ಕೆ ಸುಟ್ಟಿತಪ್ಪ. ಇದೇನು ನನಗೆ ಹೊಸದಾ? ನಿಮ್ಮಮ್ಮ ಹೋದಾಗಿನಿಂದ ಇಂಥ ಸುಟ್ಟ ಗಾಯ ಅದೆಷ್ಟೋ ಎಂದು ತಮ್ಮ 2 ಅಂಗೈಯನ್ನು ತನ್ನ ಬಾಯಿಯಿಂದ ಗಾಳಿ ಊದಿಕೊಂಡರು. ಅಪ್ಪ, ನಾನು ನಿಮಗೆ ಎಷ್ಟು ಬಾರಿ ಹೇಳಿದ್ದೀನಿ ಅಡುಗೆ ಕೆಲಸಕ್ಕೆ ಯಾರನ್ನಾದರೂ ನೇಮಿಸಿಕೊಳ್ಳೋಣವೆಂದು. ನೀವು ಮಾತ್ರ ಅಡುಗೆ ಮನೆಯನ್ನು ಯಾರಿಗೂ ಬಿಟ್ಟು ಕೊಡುವುದೇ ಇಲ್ಲ. ತುಸು ಅಸಮಾಧಾನದಿಂದ ಹೇಳಿದ. ಬೇರೆ ಎಲ್ಲ ಕೆಲಸಕ್ಕೂ ಕೆಲಸದವರನ್ನು ನೇಮಿಸಿಕೊಂಡಿದ್ದರು ಪ್ರಸನ್ನ, ಆದರೆ ಅಡುಗೆ ಕೆಲಸಕ್ಕೆ ಮಾತ್ರ ಯಾರನ್ನೂ ನೇಮಿಸಿಕೊಂಡಿರಲಿಲ್ಲ. ನನಗೆ ಅಡುಗೆ ಮಾಡುವ ಕೆಲಸ ಅತಿ ಪ್ರಿಯ ತೇಜು, ಅದರಲ್ಲಿಯೂ ನನ್ನ ಮಗನಿಗೆ ನಾನೇ ಮಾಡಿ ಬಡಿಸಬೇಕು. ನಿಮ್ಮ ಅಮ್ಮ ಸಾಯುವಾಗ ಹೇಳಿದ ಮಾತು ಯಾವುದು ಗೊತ್ತಾ ತೇಜು? ನನ್ನ ಮಗನಿಗೆ ನಾನಿಲ್ಲ ಎಂಬ ಕೊರಗು ಬರಬಾರದು, ಆ ರೀತಿ ನೀವು ಬೆಳೆಸಿ ಎಂದು. ನನಗೆ ಆ ನಂಬಿಕೆ ಇದೆ. ನಿಮ್ಮಮ್ಮನ ಮಾತನ್ನು ಸರಿಯಾಗಿ ಅಳವಡಿಸಿಕೊಂಡಿದ್ದೀನಿ ಎಂದು ತಮ್ಮ ಪತ್ನಿಯ ಫೋಟೋವನ್ನು ದಿಟ್ಟಿಸಿದರು. ಹೆಸರಿಗೆ ತಕ್ಕ ಹಾಗೆ ಸೌಮ್ಯವಾಗಿ ನಕ್ಕಂತೆ ಭಾಸವಾಯಿತು ಪ್ರಸನ್ನರವರಿಗೆ. ತನ್ನ ಮಗ ಈ ಬಾರಿ ಮಾತಿನ ಪ್ರತಿಕ್ರಿಯೆ ತೋರದೆ ಸುಮ್ಮನೆ ಕುಳಿತಿದ್ದನ್ನು ಕಂಡು ಅವನ ಮೊಗದಲ್ಲಿ ಬೇಸರ ನೋಡಿ, ತೇಜು, ನನ್ನ ಅಡುಗೆ ಅಷ್ಟು ಕೆಟ್ಟದ್ದಾಗಿದೆಯೇನು? ಯಾವಾಗಲೂ ಅಡುಗೆ ಕೆಲಸಕ್ಕೆ ಯಾರನ್ನಾದರೂ ನೇಮಿಸಿಕೊಳ್ಳೋಣವೆಂದು ಹೇಳುತ್ತಿರುತ್ತೀಯಲ್ಲ, ನೇರವಾಗಿ ಹೇಳಿಬಿಡು. ನಿಮ್ಮ ಅಪ್ಪ ಯಾವುದಕ್ಕೂ ಬೇಸರ ಮಾಡಿಕೊಳ್ಳುವುದಿಲ್ಲ ಎಂದು ಪೊಚ್ಚು ಮೋರೆ ಹೊತ್ತ. ಆದರೆ ನಾನು ಮಾತ್ರ ಅಡುಗೆ ಮನೆಯನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ತೇಜು. ಹಾಗೇನಾದರೂ ಬಿಟ್ಟುಕೊಟ್ಟರೆ ಅದು ನನ್ನ ಸೊಸೆಗೆ ಮಾತ್ರ. ನೀನು ಮದುವೆಯಾದರೆ ನನಗೆ ಯಾವುದೇ ಚಿಂತೆ ಇರುವುದಿಲ್ಲ. ನನ್ನ ಸೊಸೆ ಮಾತ್ರ ನನ್ನ ಅಡುಗೆ ಮನೆ ಪ್ರವೇಶಿಸಿಕೊಡುವುದು ಮೊದಲ ಸ್ತ್ರೀ. ಅವಳು ಮಾಡುವ ಅಡುಗೆಯನ್ನು ತಿನ್ನುತ್ತಾ ಕಾಲ ಕಳೆಯುತ್ತಾ ಒಂದು ದಿನ ಕಾಲನ ಕರೆಗೆ ಹೂಗುಟ್ಟಿ ಇಹಲೋಕಕ್ಕೆ ಪಾದ ಬೆಳೆಸುವುದು ಎಂದು ಮಗನ ಮುಖ ನೋಡಿದರು. ಈ ಬಿಸಿಯಲ್ಲಿಯೇ ಮಗನಿಗೆ ಮದುವೆ ಮಾಡಿ ವಿಷಯದ ಬಗ್ಗೆ ಪ್ರಸ್ತಾಪಿಸಿದರು. ಅಪ್ಪನ ಮಾತನ್ನು ಕೇಳಿ ಸುಮ್ಮನೆ ನಕ್ಕ. ಯಾವ ವಿಷಯವಾದರೂ ಸರಿ, ಕೊನೆಗೊಳ್ಳುವುದು ನನ್ನ ಮದುವೆ ಯೋಚನೆಯಲ್ಲೇ ಅಲ್ಲವಾ ಅಪ್ಪ? ಈಗ ಸ್ವಲ್ಪ ಉರಿ ಕಮ್ಮಿ ಆಯ್ತಾ? ಬರ್ನಲ್ ಹಚ್ಚಿಕೊಳ್ಳುವುದಿಲ್ಲ ನೀವು? ನಿಮಗೆ ಮನೆ ಮದ್ದಿನಿಂದ ಕೈ ಉರಿ ಕಮ್ಮಿ ಆಯ್ತಾ? ನೋಡಿ ಬೊಬ್ಬೆಯಾಗಿದೆ ಎಂದು ಅಪ್ಪನ ಮುಖವನ್ನೇ ನೋಡಿದ ಸದಾ ಪ್ರಸನ್ನ. ಅವರ ಮುಖ ಹಸರಿನಂತೆಯೇ. ಅಪ್ಪ, ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ನೀವು ಇನ್ನು ಮೇಲೆ ಅಡುಗೆ ಮನೆಯನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಡಬೇಕಾಗುತ್ತದೆ. ಯೋಚಿಸಿ ಎಂದು ಕೆನ್ನೆಯ ಮೇಲೆ ಕೈ ಇಟ್ಟು ಗಹನವಾಗಿ ಹೇಳಿದ. ಏನು ಎಂದು ಮಗನ ಮಾತಿನ ಅರ್ಥ ತಿಳಿದ ಪ್ರಸನ್ನ. ಏನು ಹೇಳುತ್ತಿದ್ದೀಯಾ ತೇಜು? ನೀನು ಮದುವೆಯಾಗುವುದಕ್ಕೆ ಒಪ್ಪಿದೆಯಾ? ನಿಜವಾಗಿಯೂ ಇದು ಕನಸಲ್ಲ ತಾನೇ ಎಂದು ಮಗನ ತಲೆಯನ್ನು ನಯವಾಗಿ ಸವರಿದರು. ಹ್ಞೂ ಎಂಬಂತೆ ನಗುತ್ತಾ ಉತ್ತರಿಸಿದ ತೇಜಸ್ವಿ. ತನ್ನ ಮಗನ ತನ್ನ ಪ್ರೇಮ ವೈಫಲ್ಯದಿಂದ ಹೊರಬಂದು ನನ್ನ ಮನೆಗೆ ಸೊಸೆಯನ್ನು ತರುವುದು ಎಂದು ಭಗವಂತ ಎಂದು ದಿನ ಕೇಳಿಕೊಳ್ಳುತ್ತಿದ್ದರು. ಆದರೆ ಆ ದೇವನು ಇಂದು ತಥಾಸ್ತು ಎಂದಿದ್ದ. ಮತ್ತೆ ನಾನು ಹುಡುಗಿನ ಹುಡುಕೋ ಕೆಲಸ ಶುರು ಮಾಡಬೇಕೇನು? ಹೇಳು ತೇಜು, ನಿನಗೆ ಯಾವ ಥರದ ಹುಡುಗಿ ಬೇಕು ಎಂದು ಆನಂದ ಹಾಗೆ ಹುಮ್ಮಸ್ಸಿನ ಸಂಗಮದಿಂದ ಹೇಳಿದರು. ಇಂದು ಕೈಯಲ್ಲಿ ಎದ್ದಿದ್ದ ಬೊಬ್ಬೆ ಕೂಡ ಯಾವುದೋ ಆನಂದ ತಂದಂತೆ ಭಾಸವಾಯಿತು. ಅಪ್ಪ ಅಪ್ಪ, ಸಮಾಧಾನ. ನೀವು ಇಷ್ಟೊಂದು ಉದ್ವೇಗಕ್ಕೆ ಒಳಗಾಗಬೇಡಿ. ನಾನು ಇನ್ನೊಂದು ವಿಷಯ ಹೇಳಿದರೆ ನೀವು
ನೀವು ರೆಕ್ಕೆಯಿಲ್ಲದೆ ಆಕಾಶದಲ್ಲಿ ಹಾರಾಡುತ್ತೀರಾ. ಈ ಬಾರಿ ಅಪ್ಪನಿಗೆ ಛೇಡಿಸಿದ. ಅವನಿಗೂ ತಿಳಿದಿರುವುದೇ ಅಪ್ಪ ವೈಷ್ಣವಿಯನ್ನು ಬಹಳ ಪ್ರೀತಿಸುವುದು, ಅವಳನ್ನು ಸೊಸೆ ಮಾಡಿಕೊಳ್ಳಲು ಬಯಸಿದ್ದು. ಆದರೆ ತಾನು ಅವಳನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದ ಒಂದೇ ಕಾರಣಕ್ಕೆ ತಮ್ಮ ಆಸೆಯನ್ನು ತ್ಯಜಿಸಿ ತನ್ನ ಇಷ್ಟವನ್ನೇ ತಮ್ಮ ಸುಖವೆಂದು ಬದುಕಿದವರು ಅಪ್ಪ ಎಂದು. ಅಪ್ಪ ಗಟ್ಟಿಯಾಗಿ ಕುಳಿತಿದ್ದೀರಾ ತಾನೇ, ನಾನು ಹೇಳೋ ವಿಷಯ ಕೇಳಿ ಹಾರೋದಿಲ್ಲ ತಾನೇ ಎಂದು ಮೆಲ್ಲನೆ ತನ್ನ ಭುಜವಿಡಿದ ಮಗನ ಚರಿಹಿಗೆ ಬೆರಗಿನಿಂದಲೇ ಇಲ್ಲ ಎಂದರು. ಅವರಿಗೆ ತಿಳಿಯದು ಮಗ ಹೇಳಲು ಹೊರಟಿರುವ ಅಮೃತಂತಹ ಮಾತು. ಅಪ್ಪ, ನಾನು ಸ್ವಲ್ಪ ಸಮಯ ಯೋಚಿಸಿ ಒಮ್ಮೆ ತೆಗೆದುಕೊಂಡ ನಿರ್ಧಾರದಿಂದ ಎಂದು ಹೊರಬರಲಾರೆನು. ಮತ್ತದೇ ದೃಢ ನಿರ್ಧಾರ ಮಾಡಿ, ಅಪ್ಪ, ನಾನು ವೈಷ್ಣವಿಯನ್ನು ಮದುವೆಯಾಗುತ್ತಿದ್ದೇನೆ ಎಂದು ಅವರ ಕಣ್ಣುಗಳನ್ನೇ ನೋಡಿದ. ತಮ್ಮ ಕಣ್ಣುಗಳನ್ನು ಅಗಲಿಸಿ ಪ್ರಸನ್ನ ದೀರ್ಘವಾದ ಉಸಿರು ಬಿಡುತ್ತಾ, ಏನು ಹೇಳುತ್ತಿದ್ದೀಯ ತೇಜು, ನೀನು ವೈಷ್ಣವಿಯನ್ನು ಮದುವೆಯಾಗುತ್ತೀಯ? ಅವರಿಗೆ ನಂಬಲಾಗದ ವಿಷಯಗಳ ಪೈಕಿ ಮೊದಲನೆಯದ್ದೇ ಈ ಮಾತೇ ಇರಬೇಕು. ಅದಕ್ಕೆ ಬಹಳ ಬೆರಗಿನಿಂದಲೇ ಮಗನ ವದನವನ್ನು ದಿಟ್ಟಿಸಿದರು. ಆ ಅಪ್ಪ ಎಂದು ಅವರ ಭುಜವಿಡಿದು ಅವರನ್ನು ಕುರ್ಚಿಯ ಮೇಲೆ ಕೂರಿಸಿ, ಹೌದು ಅಪ್ಪ, ನಾನು ವೈಷ್ಣವಿಯನ್ನು ಮದುವೆಯಾಗುತ್ತೇನೆ. ಆದರೆ ನನ್ನ ಮದುವೆಯಾಗುವುದಕ್ಕೆ ವೈಶು ಒಪ್ಪಿದರೆ ಮಾತ್ರ. ಅವನ ನಿರ್ಧಾರವೆಂದೂ ದೃಢವೇ. ಆದ್ದರಿಂದ ಮಗನನ್ನು ಮತ್ತೊಮ್ಮೆ ಇದು ನಿಜಾನಾ ಎಂದು ಕೇಳಲು ಹೋಗಲಿಲ್ಲ ಪ್ರಸನ್ನ. ತನ್ನ ಮುದ್ದಿನ ಸೊಸೆಯೇ ಈ ಮನೆಯ ಗೃಹಲಕ್ಷ್ಮಿಯಾಗಿ ಬಂದರೆ ಈ ಆನಂದ ಅವಳನ್ನು ಆಕಾಶದಲ್ಲಿ ರೆಕ್ಕೆಯಿಲ್ಲದೆ ಹಾರುವಂತೆ ಮಾಡಿತ್ತು. ವಾರದ ನಂತರ ವಿದ್ಯಾ ಹಾಗೂ ಸತ್ಯಪ್ರಕಾಶ್ ವೀರಭದ್ರಯ್ಯನವರನ್ನು ನೋಡಿ ಆರೋಗ್ಯ ವಿಚಾರಿಸಿಕೊಂಡು ಸೊಸೆಯನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋದರು. 2 ದಿನವಷ್ಟೇ ಇರು, ನಾನು ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ ಸೂರ್ಯ ವಾರವಾದರೂ ಬರಲೇ ಇಲ್ಲ. ಕೆಲಸ ಹೆಚ್ಚು ಎಂದು ಬೆಂಗಳೂರಿಗೆ ಬರುವ ಯೋಚನೆಯೇ ಮಾಡಿರಲಿಲ್ಲ ಅವನು. ಅದರಿಂದ ಅತ್ತೆ ಮಾವನಡಿಗೆ ತನ್ನ ಮನೆಗೆ ಬಂದಳು ಮಧುರ. ಇಂದು ಆಸ್ಪತ್ರೆಯಿಂದ ಬಂದ ಸೂರ್ಯನಿಗೆ ಮನೆಯಲ್ಲಿ ತನ್ನ ತಂಗಿಯ ಜೊತೆ ಕುಳಿತು ಮೊಬೈಲ್ ನೋಡುತ್ತಾ ನಗುತ್ತಿದ್ದ ಮಡದಿಯನ್ನು ನೋಡಿ ಮನವರಳಿತು. 1 ವಾರದಿಂದ ಅವಳ ನೋಡಬೇಕೆಂದು ಬಯಸುತ್ತಿದ್ದ ಕಣ್ಣುಗಳಿಗೆ ಅತೀವ ಆನಂದವಾಯಿತು. ಇಂದು ಮನೆ ತುಂಬಿದಂತೆ ಕಂಡಿತ್ತು. ಅತ್ತಿಗೆ, ಈ ಸೀರೆ ಚೆನ್ನಾಗಿದೆ ಅಲ್ವಾ, ನನ್ನ ಮುಖಕ್ಕೆ ಚೆನ್ನಾಗಿ ಕಾಣುತ್ತೆ ಅಲ್ವಾ ಎಂದು ತನ್ನ ಭುಜದ ಮೇಲೆ ಕೆಂಪು ಬಣ್ಣದ ಸೀರೆಯನ್ನು ತೋರಿಸಿ ಹೇಳುತ್ತಿದ್ದ ಅನುಷಾ ಮಾತಿಗೆ ಬರೀ ಹೂ ಎಂದು ಮಧುವನ್ನು ನೋಡಿ, ಅತ್ತಿಗೆ, ನಿಜ ಹೇಳಿ, ಸುಳ್ಳು ಹೇಳಬೇಡಿ ಅಮ್ಮ, ಈ ಬಣ್ಣ ನಿನಗೆ ಹೊಂದುವುದಿಲ್ಲ ಎನ್ನುತ್ತಿದ್ದಾರೆ ಎಂದು ಸಪ್ಪೆ ಮುಖ ಮಾಡಿ ಹೇಳಿದ ನಾದಿನಿಯ ಕೆನ್ನೆಯನ್ನು ಬಲು ಮೆದುವಾಗಿ ಹಿಂಡಿ, ತುಂಬ ಚೆನ್ನಾಗಿ ಕಾಣುತ್ತೀಯ ಅನು, ನಿಜ ಹೇಳಬೇಕೆಂದರೆ ನಿನಗೆ ಈ ಬಣ್ಣ ಹೇಳಿ ಮಾಡಿಸಿದಂತಿದೆ. ಹೌದು ಅತ್ತಿಗೆ, ಇದೇ ಫೈನಲ್ ಮಾಡಲ್ಲ. ನಾಡಿದ್ದು ನನ್ನ ಫ್ರೆಂಡ್ ಅಣ್ಣನದ್ದ ಮದುವೆ ಇದೆ. ನನ್ನ ಸ್ನೇಹಿತರೆಲ್ಲ ಸೀರೆ ಉಟ್ಟುಕೊಳ್ಳೋಣವೆಂದು ಮಾತನಾಡಿಕೊಂಡಿದ್ದೀವಿ. ಅತ್ತಿಗೆ, ನೀವು ಸೀರೆಯನ್ನು ತುಂಬ ಚೆನ್ನಾಗಿ ನೀಟಾಗಿ ಉಟ್ಟುಕೊಳ್ಳುತ್ತೀರಾ. ನನಗೂ ನೀವೇ ಉಡಿಸಿ. ಅಮ್ಮ ಚೆನ್ನಾಗಿ ಉಡಿಸೋದೇ ಇಲ್ಲ. ನಾನು ಯೂಟ್ಯೂಬ್ ನೋಡಿ ಉಡೋಣವೆಂದರೆ ನನಗೆ ನೆರಿಗೆ ಹಿಡಿಯುವುದಕ್ಕೆ ಬರಲ್ಲ. ಚಿಕ್ಕ ಮಕ್ಕಳಂತೆ ಮುಖ ಊದಿಸಿಕೊಂಡು ಹೇಳುತ್ತಿದ್ದ ನಾದಿಯನ ಕೈ ಹಿಡಿದು, ಸರಿ ಉಡಿಸುತ್ತೇನೆ ಎಂದು ಮೆಲ್ಲಗೆ ನಕ್ಕಳು. ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ ಎಂದು ಈ ಅತ್ತಿಗೆಗೆ ಬರುವುದಿಲ್ಲ ಎನ್ನುವ ಯಾವುದಾದರೂ ಕೆಲಸವಿದೆಯಾ? ನಮ್ಮ ಅತ್ತಿಗೆ ನಿಜವಾಗಿಯೂ ಸಕಲ ಕಲಾವಲ್ಲಭೆ. ಅತ್ತಿಗೆ, ನಿಮಗೆ ಸೀರೆ ಉಡುವುದು ನಿಮ್ಮ ದೊಡ್ಡಮ್ಮ ಹೇಳಿಕೊಟ್ಟರಾ ಅಥವಾ ಯೂಟ್ಯೂಬ್ ನೋಡಿ ಕಲಿತಿದ್ದೀರಾ ಎಂದಳು. ಎಲ್ಲ ಹೆಣ್ಣು ಮಕ್ಕಳು ಯೂಟ್ಯೂಬ್ ನೋಡಿದ್ದರೂ ಸೀರೆ ಉಡುವುದನ್ನು ಅಮ್ಮನ ಬಳಿಯೇ ಹೇಳಿಸಿಕೊಳ್ಳುತ್ತಾರೆ. ಅತ್ತಿಗೆಗೆ ಅಮ್ಮ ಇಲ್ಲ, ಬರೀ ಯೂಟ್ಯೂಬ್ ನೋಡಿ ಇಷ್ಟು ಚೆನ್ನಾಗಿ ಉಡುವುದು ಕಲಿತರಾ ಎಂಬ ಸಂಶಯದಿಂದ ಕೇಳಿದಳು. ಇಲ್ಲಾನು, ದೊಡ್ಡಮ್ಮ ಮಾತನಾಡಿಸುತ್ತಿದ್ದೇ ಹೆಚ್ಚು. ನಾನು ಕೂಡ ಅವರ ಬಳಿ ಹೇಳಿಕೊಡಿ ಎಂದು ಹೋಗಿಲ್ಲ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಅಜ್ಜಿ ಸೀರೆ ಉಡುತ್ತಿರುವುದು ದಿನ ನೋಡುತ್ತಿದ್ದೆ. ನಾನು ದ್ವಿತೀಯ PUC ಓದುವಾಗ ಅಜ್ಜಿ ಕಾಯಿಲೆಯಿಂದ ಹಾಸಿಗೆ ಹಿಡಿದಾಗ ಅಜ್ಜಿಗೆ ನಿಂತುಕೊಳ್ಳುವಷ್ಟು ಶಕ್ತಿ ಇರಲಿಲ್ಲ. ಆಗ ನಾನೇ ಅಜ್ಜಿಗೆ ಸೀರೆ ಉಡಿಸುತ್ತಿದ್ದೆ. ಮತ್ತೆ ನನಗೆ ಕಾಲೇಜಿನಲ್ಲಿ ಕೆಲಸ ಸಿಕ್ಕಿದ ಮೇಲೆ ಒಮ್ಮೆ ಯೂಟ್ಯೂಬ್ ನೋಡಿ ಉಡುವುದರ ಕಲಿತೆ. ಆಮೇಲೆ ದಿನ ಉಟ್ಟು ಅಭ್ಯಾಸವಾಗಿ ಚೆನ್ನಾಗಿ ಉಡುತ್ತೀನಿ. ಇನ್ನು ಕಾಲೇಜ್ಗೆ ಬೇಗನೆ ಹೋಗಬೇಕಿದ್ದ ಕಾರಣ ರಾತ್ರಿನೇ ನಾಳೆ ಯಾವ ಸೀರೆ ಉಡುವುದು ಎಂದು ನಿರ್ಧಾರ ಮಾಡಿ ರಾತ್ರಿಯೇ ನೆರಿಗೆ ಮತ್ತು ಸೆರಗನ್ನು ಸರಿ ಮಾಡಿ ಮಲಗಿಕೊಳ್ಳುತ್ತಿದ್ದೆ. ಮನೆ ಕೆಲಸ ಮಾಡಿ ನನಗೆ ಕಾಲೇಜ್ಗೆ ಹೋಗಲು ರೆಡಿಯಾಗಲು ಸಮಯನೇ ಸಿಗುತ್ತಿರಲಿಲ್ಲ. ರಾತ್ರಿನೇ ಸರಿ ಮಾಡಿ ಇಟ್ಟಿದ್ದರಿಂದ ಬೆಳಗ್ಗೆ ಬೇಗ ಸೀರೆ ಸುತ್ತಿಕೊಂಡು ಕಾಲೇಜ್ಗೆ ಹೋಗುತ್ತಿದ್ದೆ ಎಂದ ಮಧುವನ್ನು ನೋಡಿ ಹೆಚ್ಚಿಗೆ ಏನು ಕೇಳಲು ಹೋಗಲಿಲ್ಲ ಅನುಷಾ. ಅವಳಿಗೂ ತಿಳಿದಿರುವುದೇ. ಅತ್ತಿಗೆ ಬೇರೆಯವರ ಕೈ ಕೆಳಗೆ ಬೆಳೆದಿರುವವರು, ಅವರ ಆಜ್ಞೆಯಂತೆ ನಡೆದುಕೊಳ್ಳಲೇಬೇಕಿತ್ತು ಎಂದು. ಅತ್ತಿಗೆ, ಈ ಓಲೆ ಚೆನ್ನಾಗಿದೆ ಅಲ್ವಾ ಅಮ್ಮ, ಇಷ್ಟು ದೊಡ್ಡ ಓಲೆ ಏನಕ್ಕೆ ತೆಗೆದುಕೊಂಡೆ? ಚಿನ್ನದ್ದೇ ಇದೆ ಅಲ್ವಾ, ಅದನ್ನೇ ತೊಟ್ಟರೆ ಚೆನ್ನಾಗಿ ಕಾಣುತ್ತೆ. ಈ ಓಲೆ
ತೊಡಬೇಡ, ಕಿವಿ ಹರಿದು ಹೋಗುತ್ತದೆ ಎಂದು ಬೈಯುತ್ತಾರೆ. ಎಲ್ಲವುದಕ್ಕೂ ನಮ್ಮ ಮಾತೇ ನಡೆಯಬೇಕು. ಇಲ್ಲ ಎಂದರೆ ಅದಕ್ಕಷ್ಟು ಪ್ರವಚನ ಕೇಳಬೇಕು. ಅದೇ ಮಗ ಯಾವ ರೀತಿ ಬೆಡಗು ಮಾಡಿದರೂ ನಡೆಯುತ್ತೆ. ಮಗನ ಮಾತ್ರ ಪ್ರಶ್ನೆ ಮಾಡಲ್ಲ. ನಮ್ಮ ಅಮ್ಮನಿಗೆ ಮಗನ ಮೇಲೆ ಹೆಚ್ಚು ಪ್ರೀತಿ. ಅತ್ತಿಗೆ ಇನ್ನು ನಮ್ಮ ಅಣ್ಣನಿಗೆ ಭಾರಿ ಕೊಬ್ಬು. ನಾನು ಚೆನ್ನಾಗಿದ್ದೇನೆ ಎಂದು. ಅತ್ತಿಗೆ ನೀವು ಅವನ ಜೊತೆ ಮಾತನಾಡಬೇಡಿ. 2 ದಿನ ನಂತರ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಸುಳ್ಳು ಹೇಳಿ 1 ವಾರವಾದರೂ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿಲ್ಲ. ಅವನ ಮೇಲೆ ನೀವು ಕೋಪ ಮಾಡಿಕೊಳ್ಳಿ ಅತ್ತಿಗೆ. ಎಲ್ಲರೂ ಅವನ ಮಾತು ಕೇಳುತ್ತಾರೆ ಎಂದು ಭಾರಿ ಕೊಬ್ಬು ಅವನಿಗೆ ಎಂದು ಅಣ್ಣನನ್ನು ಬೈದುಕೊಳ್ಳುತ್ತಿದ್ದ ನಾದಿನಿಯ ಕೈಯಿಂದ ಜುಮುಕಿ ಪಡೆದು ಅವಳ ಕಿವಿಯ ಬಳಿ ಇಟ್ಟು, ತುಂಬ ಚೆನ್ನಾಗಿ ಕಾಣುತ್ತಿದೆ ಅನು. ಇಷ್ಟು ದಪ್ಪದ ಜುಮುಕಿ ಹಾಕಿದ ಮೇಲೆ ಯಾವ ಸರವೂ ಅವಶ್ಯಕತೆ ಇರುವುದಿಲ್ಲ. ಕೂದಲು ಬಿಟ್ಟು ಬಿಡು, ಆಗ ನೀನು ತುಂಬ ಚೆನ್ನಾಗಿ ಕಾಣುತ್ತೀಯ. ಅತ್ತಿಗೆ ನಾಡಿದ್ದು ನೀವೇ ರೆಡಿ ಮಾಡುತ್ತೀರಾ ನನ್ನ ಎಂದು ಹಾಸಿಗೆಯ ಮೇಲೆ ತನ್ನ ಅಲಂಕಾರದ ವಸ್ತುಗಳನ್ನು ಹರಡಿಕೊಂಡು ಕೊಡುತ್ತಿದ್ದ ತಂಗಿಯನ್ನು ನೋಡಿ ನಾನು ಬಂದು ಎಷ್ಟೊತ್ತಾದರೂ ಈ ಅತ್ತಿಗೆ ನಾದಿನಿಯ ಮಾತುಕತೆ ಮಾತ್ರ ಮುಗಿಯುವುದಿಲ್ಲ ಎಂದು ಒಳಬಂದ ಸೂರ್ಯ. ಇಷ್ಟು ಬೇಗ ತನ್ನ ಅಣ್ಣ ಬರುವುದಿಲ್ಲ. ಅವನು ಬರುವುದೇನಿದ್ದರೂ ರಾತ್ರಿ 8 ಗಂಟೆಯ ಮೇಲೆ ಎಂದು ಹಾಸಿಗೆಯ ಮೇಲೆ ತನ್ನ ಅಲಂಕಾರಕ ಸಾಮಗ್ರಿಗಳನ್ನು ಹರಡಿ ಅತ್ತಿಗೆಯೊಂದಿಗೆ ಮಾತಿನಲ್ಲಿ ತಲ್ಲೀನಳಾಗಿದ್ದಳು ಅನು. ಅವನಿಗೆ ಮಂಚದ ಮೇಲೆ ಯಾವುದೇ ವಸ್ತು ಹರಡಿದ್ದರೂ ಕೋಪ. ಹಾಗಾಗಿ ಅದು ತಿಳಿದಿದ್ದ ಅನು ಅವನು ಬರುವಷ್ಟರಲ್ಲಿ ಎತ್ತುಕೊಂಡರೆ ಆಯಿತು ಎಂದು ಕುಳಿತುಕೊಂಡಿದ್ದಳು. ಲೇ ಮಂಗ, ಇದೇನು ನನ್ನ ಮಂಚನ ಅಥವಾ ಮಾರ್ಕೆಟಾ? ಎತ್ತೇ ನಿನ್ನ ಅಂಗಡಿನ ಎಂದು ತಂಗಿಯ ಕಿವಿ ಹಿಡಿದ. ಅಯ್ಯೋ ಅಮ್ಮ, ನನ್ನ ಕಿವಿ ಹೋಯಿತು ಬಿಡೋ ಎಂದು ಚೀರಿದಳು ಅನು. ತಮ್ಮ ಮಾತಿನ ನಡುವೆ ಬಂದ ಗಂಡನ ಮುಖವನ್ನು ನೋಡಿ ಅವಳ ಮುಖ ಅರಳಿತ್ತು. ಆದರೆ ಅವನು 4 ದಿನದಿಂದ ಒಂದು ಫೋನ್ ಮಾಡದೆ ನಾನು ಮಾಡಿದಾಗಲೂ ಎತ್ತಲಿಲ್ಲವಲ್ಲ ಎಂಬ ನಿರಾಶೆಯಿಂದ ಕೋಪದ ರೂಪ ತಾಳಿದ್ದಳು ಮಧು. ಹೇ ಬಿಡೋ ಅತ್ತಿಗೆ, ಬಿಡಿಸಿ ನನ್ನ ಕಿವಿ ಕಿತ್ತುಕೊಂಡು ಬಿಡುತ್ತಾನೆ ನಿಮ್ಮ ಗಂಡ. ಆಮೇಲೆ ನನ್ನ ಯಾರು ಮದುವೆಯಾಗುತ್ತಾರೆ? ನಾಟಕದ ಸೋಗಿನಲ್ಲಿ ಹೇಳಿದಳು ಅನು. ಅವನೇನು ಅಷ್ಟು ಗಟ್ಟಿಯಾಗಿ ಹಿಡಿದಿರಲಿಲ್ಲ ಎಂದು ತಿಳಿದಿದ್ದ ಮಧು, ಈ ಅಣ್ಣ ತಂಗಿ ಏನು ಹೊಸದಾಗಿ ಜಗಳವಾಡುತ್ತಾರಾ? ಏನಾದರೂ ಮಾಡಿಕೊಳ್ಳಲಿ ಎಂದು ಏನೂ ಮಾತನಾಡದೆ ರೂಮಿನಿಂದ ಹೊರಬಂದಳು ಮಧು. ತಾನು ಬಂದ ಮೇಲೂ ಒಂದು ಮಾತನಾಡದೆ ಅನಿರೀಕ್ಷಿತವಾಗಿ ಹೊರಹೋದ ಹೆಂಡತಿಯನ್ನು ನೋಡಿ ಹಿಡಿದಿದ್ದ ತಂಗಿಯ ಕಿವಿಯನ್ನು ಬಿಟ್ಟು, ಏನು ಫಿಟ್ಟಿಂಗ್ ಇಟ್ಟೆ? ನಿಮ್ಮ ಅತ್ತಿಗೆ ನನ್ನ ಜೊತೆ ಮಾತನಾಡದೆ ಹೋಗುತ್ತಿದ್ದಾಳೆ ಎಂದು ಕೈ ಕಟ್ಟಿಕೊಂಡು ತಂಗಿಗೆ ಪ್ರಶ್ನೆ ಮಾಡಿದ. ಅವಳು ಅಣ್ಣನನ್ನು ಮಾತನಾಡಿಸಬೇಡಿ ಎಂದು ಹೇಳುತ್ತಿದ್ದನ್ನು ಕೇಳಿಸಿಕೊಂಡು ಕೇಳಿದ್ದ. ನನ್ನ ತಂಗಿಯ ಮಾತು ಕೇಳಿ ಈ ರೀತಿ ನಡೆದುಕೊಳ್ಳೋಳಲ್ಲ ನನ್ನ ಮಡದಿ ಎಂದು ಅವನಿಗೂ ತಿಳಿದಿತ್ತು. ಆದರೂ ತಂಗಿಯ ಹುಡುಗಾಟದ ಮಾತಿಗೆ ಅವನು ತಮಾಷೆ ಬೆರೆಸಿದ್ದ. ಹೇ, ನಾನೇನು ಫಿಟ್ಟಿಂಗ್ ಇಟ್ಟಿಲ್ಲ ಬಿಡೋ ಕೈಯನ್ನು, ನನ್ನ ಬಟ್ಟೆ ಮತ್ತೆ ಒಡವೆ ತೆಗೆದುಕೊಳ್ಳುತ್ತೀನಿ ಎಂದು ಮಂಚದ ಮೇಲೆ ಹರಡಿದ್ದ ತನ್ನ ಬಟ್ಟೆಯನ್ನು ಹಿಡಿದು ಹೇಳಿದಳು. ಅವನು ತನ್ನ ಕೈಯನ್ನು ನಲುಚುತ್ತಿದ್ದ ಅಣ್ಣನನ್ನು ನೋಡಿ, ಅನು ನಿಜ ಹೇಳ, ನೀನು ಈ ಕೆಂಪು ಬಣ್ಣದ ಸೀರೆ ಉಟ್ಟುಕೊಂಡರೆ ಸೇಮ್ ಎಂದು ನಗುತ್ತಿದ್ದ ಅಣ್ಣನನ್ನು ನೋಡಿ ಕೋಪದಿಂದ ಏನೋ ಎಂದು ಅವನ ರಟ್ಟೆ ಹಿಡಿದು ಮೂತಿ ಊದಿಸಿ ತಂಗಿಯನ್ನು ಚೇಳಿಸುವ ಆಸೆ ಬಹಳವೇ ಬಂದಿತ್ತು. ಇಂದು ಮನೆಗೆ ಹೆಂಡತಿ ಬಂದ ಖುಷಿಗೆ ಸೇಮ್ ಎಂದು ಒಳಗೊಳಗೆ ನಗುತ್ತಿದ್ದವನನ್ನು ನೋಡಿ ಅವನ ರಟ್ಟೆಯ ಮೇಲೆ ಹೊಡೆದು ಅನು ಹೇಳೋ ಎಂದು ಜೋರಾಗಿ ಕಿರುಚಿದಳು. ಕೋಪ ಹೆಚ್ಚಾಗಿದೆ ಎಂಬ ಸೂಚನೆ ಅದು ಎಂದು ತಿಳಿದಿದ್ದ ಸೂರ್ಯ, ಸೇಮ್ ಸಿಲಿಂಡರ್ ಥರ ಇರುತ್ತೀಯಾ ಎಂದು ಓಡಿ ಹೋಗಿ ವಾಶ್ರೂಮ್ ಹೊಕ್ಕ. ಅವನ ಮಾತಿಗೆ ಅಳುವೇ ಬಂದಿತ್ತು ಅನುಗೆ. ತನ್ನ ಕೋಪವನ್ನು ತಡೆಯಲಾರದೆ ಅಪ್ಪ ಎಂದು ಅಳುತ್ತಾ ಮೆಟ್ಟಿಲಿಳಿದು ಬಂದಳು. ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದ ಅಪ್ಪನ ಭುಜ ಬಳಸಿ, ಅಪ್ಪ ನಾನು ಕುಳ್ಳಿನಾ ಎಂದು ಅಳುತ್ತಿದ್ದ ಮಗಳನ್ನು ನೋಡಿ ಸತ್ಯಪ್ರಕಾಶ್, ಯಾಕಮ್ಮ ಅನು, ನಿನ್ನ ಯಾರು ಕುಳ್ಳಿ ಎಂದವರು? ನೀನೇನು ಕುಳ್ಳಿಯಲ್ಲ, ಯಾಕೆ ಈ ಪ್ರಶ್ನೆ? ಮಗಳ ಅಳುವಿನ ಮುಖ ಮಾಡುತ್ತಿದ್ದ ಅನಿರೀಕ್ಷಿತವಾದ ಪ್ರಶ್ನೆಗೆ ಮತ್ತೆ ನೋಡಿ ಅಪ್ಪ, ಅಣ್ಣ ಅವನು ನನ್ನ ಸಿಲಿಂಡರ್ ಎನ್ನುತ್ತಾನೆ ಎಂದು ಬಾರದ ಅಳುವನ್ನು ತಂದುಕೊಂಡು ಮೂತಿ ಉಜ್ಜುತ್ತಿದ್ದ ಮಗಳನ್ನು ನೋಡಿ ಮೆಲ್ಲಗೆ ನಕ್ಕರು ಸತ್ಯಪ್ರಕಾಶ್. ಅವಳ ಮಾತಿಗೆ ವಿದ್ಯಾ ಮಧು ಕೂಡ ಮೆಲ್ಲನೆ ನಕ್ಕು ಬಿಟ್ಟರು. ಅಪ್ಪ ಮೀಸೆ ಮರೆಯಲ್ಲಿ ನಗುತ್ತಿದ್ದವರನ್ನ ನೋಡಿ, ಅಪ್ಪ ನೀವು ನಗುತ್ತಿದ್ದೀರಾ ಹೋಗಿ ಎಂದು ಹುಸಿ ಮುನಿಸು ತೋರುತ್ತಾ ಹೋಗುತ್ತಿದ್ದವಳ ಮಗಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡು ಮಗಳ ಭುಜ ಬಳಸಿ, ಅವನು ಬರಲಿ ಇರು, ಅವನಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತೀನಿ. ನನ್ನ ಮಗಳನ್ನೇ ಸಿಲಿಂಡರ್ ಎನ್ನುತ್ತಾನೆ, ಎಷ್ಟು ಕೊಬ್ಬು ಆ ಬಡವನಿಗೆ. ಅದಕ್ಕೆಲ್ಲ ನೀನು ಬೇಜಾರಾಗಬಾರದು ಅನು, ನೀನು ತುಂಬ ಸ್ಟ್ರಾಂಗ್ ಗರ್ಲ್ ಅಲ್ವಾ, ಬಿಡು ಎಂದು ಮಗಳ ತಲೆ ಸವರಿದ. ಈ ಅಣ್ಣ ತಂಗಿಯ ಜಗಳ ಹೊಸದ ದಿನ ಇದ್ದದ್ದೇ. ಇವಳು ಚಿಕ್ಕ ಹುಡುಗಿಯ ಹಾಗೆ ಅವನಿಗೆ ರೇಗಿಸುತ್ತಾಳೆ, ಅವನು ಕೂಡ ಇವಳನ್ನು ಹಾಗೆ ಆಡಿಸಿರುತ್ತಾನೆ ಎಂದು ಸುಮ್ಮನಾದರು. ಸತ್ಯಪ್ರಕಾಶ್ ಬಂದಾಗಿನಿಂದ ಏನೊಂದು ಮಾತನಾಡದೆ ಮೌನದ ಗೊಂಬೆಯಾಗಿ ನಿಂತಿದ್ದ ಮಡದಿಯನ್ನು ನೋಡಿ ಬೇಸರವಾಗಿತ್ತು. ಅವಳನ್ನು ಬೆಂಗಳೂರಿನಲ್ಲಿ ಬಿಟ್ಟು ಬಂದ ಮೇಲೆ ಅವನಿಗೂ ತನ್ನ ರೂಮ್ನಲ್ಲಿ ಇರಲು ಬಹಳವೇ ಬೇಸರ ಕಾಡಿಬಿಟ್ಟಿತ್ತು. ಅವಳ ಕೈ ಬಳೆಯ ಸದ್ದು, ಕಾಲ್ಗಿಚ್ಚಿಯ ನಾದ, ಮಲ್ಲಿಗೆಯ ಕಂಪು ಇಲ್ಲದೆ ಅವಳ ನಗುಮುಖ ಕಾಣದೆ ಈ ಕೋಣೆಗೆ ಬರಲು ಅವನ ಮನಸ್ಸು ಒಪ್ಪುತ್ತಾನೇ ಇರಲಿಲ್ಲ. ಹೆಚ್ಚು ಮಾತನಾಡದಿದ್ದರೂ ಮೌನದಲ್ಲಿ ಅವನ ಮನ ಮತ್ತು ಮನೆಯನ್ನು ಆವರಿಸಿಬಿಟ್ಟಿದ್ದಳು ಮಧು.
ವಾರದ ಅನಂತರ ಮಡದಿಯ ಕೈರುಚಿ ತಿನ್ನುತ್ತಾ ಅವಳ ಕಡೆ ನೋಡುತ್ತಿದ್ದ. ತನ್ನೆಡೆಗೆ ಒಮ್ಮೆಯಾದರೂ ಕಣ್ಣುಗಳನ್ನು ತಿರುಗಿಸುವವಳ ಎಂದು. ಮಧು, ನೀನು ಮನೆಯಲ್ಲಿ ಇಲ್ಲ ಎಂದರೆ ಕಮಲವಿಲ್ಲದಂತಹ ಕೆರೆ ಎಂದು ಅಜ್ಜಿ ಬಹಳ ಮೆಚ್ಚುಗೆಯಿಂದ ನುಡಿದರು. ಹೌದು ಮಧು, ನೀನಿಲ್ಲದೆ ಈ ಮನೆ ಬಣಬಣ ಎನ್ನುತ್ತಿತ್ತು. ಆದರೆ ಈಗ ಲಕಲಕ ಎಂದು ಹೊಳೆಯುತ್ತಿದೆ ಎಂದರು ಸತ್ಯಪ್ರಕಾಶ್. ಮಾವ ಮತ್ತು ಅಜ್ಜಿ ಮಾತಿಗೆ ಮಧು ಮನವರಳಿತ್ತು. ತನ್ನ ಕುಟುಂಬದವರು ಎಷ್ಟು ಹಂಬಲಿಸುತ್ತಾರೆ. ಅತ್ತೆ ಬಾಯಿ ಬಿಟ್ಟು ಹೊಗಳಲಿದ್ದರು. ಅವರ ನಡೆಯಲ್ಲಿಯೇ ತೋರಿಸುತ್ತಿದ್ದರು ನಾನಿಲ್ಲ ಎಂದರೆ ಅವರಿಗೂ ಬೇಸರವೆಂದು. ಆದರೆ ನನ್ನ ಗಂಡ ಒಮ್ಮೆಯೂ ನನ್ನನ್ನು ನೆನಪಿಸಿಕೊಳ್ಳಲೇ ಇಲ್ಲವಲ್ಲ, ಏನು ಹೇಳುವುದೇ ಇಲ್ಲವೆಂದು ಕೋಪ ಬಂತು. ಆದರೂ ಅದನ್ನು ತೋರದೆ ನಗುಮುಗದಿಂದಲೇ ನಿಂತಳು. ಆದರೆ ಅವಳಿಗೇನು ತಿಳಿದಿತ್ತು, ಅವನ ತನು ಮನವೆಲ್ಲ ಅವಳೇ ಆವರಿಸಿದ್ದಾಳೆ ಎಂದು. ಹೌದು ಅತ್ತಿಗೆ, ಅಜ್ಜಿ ಹೇಳಿದಂತೆಯೇ ನೀವಿಲ್ಲ ಎಂದರೆ ತುಂಬ ಬೇಜಾರಾಗುತ್ತೆ. ಅಮ್ಮ ಅಂತೂ ನನ್ನ ಕೈಯಲ್ಲೇ ಎಲ್ಲ ಕೆಲಸ ಮಾಡಿಸುತ್ತಾರೆ. ನನಗಂತೂ ಸಾಕಾಗಿ ಹೋಯಿತು ಎಂದು ಮೂತಿ ಸೊಟ್ಟ ಮಾಡಿದಳು ಅನುಷಾ. ಮೊದಲೇ ಸೋಂಬೇರಿ, ಕೆಲಸ ಮಾಡಲು ಬಗ್ಗದ ಎಂದು ತಿಳಿದ ವಿದ್ಯಾ ಈ ನಡುವೆ ಮಗಳ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸುತ್ತಿದ್ದರು. ಮಧು ಇದ್ದಾಗ ಎಲ್ಲ ಕೆಲಸ ಅವಳೇ ಮಾಡಿಕೊಳ್ಳುತ್ತಿದ್ದಳು. ಹಾಗಾಗಿ ಕೆಲಸದ ಅನುಭವ ಯಾವುದೂ ಇರಲಿಲ್ಲ ಅನುಷಾಳಿಗೆ. ಮಗಳ ಮಾತಿಗೆ ತುಸುಗಡುಸಾಗಿ, ಕೆಲಸ ಮಾಡೋದು ಕಲಿಯಬೇಡ ನೀನು, 2 ಪಾತ್ರೆ ತೊಳೆದಿಡುವುದೇ ದೊಡ್ಡ ಕೆಲಸ ನಿನಗೆ. ನಿಮ್ಮ ಅತ್ತಿಗೆ ಮುಂದೆ ಬಸುರಿ ಬಾಣಂತನ ಎಂದು ಅವಳು ತವರು ಮನೆಗೆ ಹೋಗುತ್ತಾಳೆ. ಆಗ ಎಲ್ಲ ಕೆಲಸ ನಿನ್ನ ಕೈಯಲ್ಲೇ ಮಾಡಿಸುತ್ತೀನಿ ಎಂದರು ವಿದ್ಯಾ. ಅತ್ತೆ ಬಸುರಿ ಬಾಣಂತನ ಎಂದಾಗ ಮಧು ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ತಕ್ಷಣ ಗಂಡನ ಮುಖ ನೋಡಿದಳು. ಅವನು ಸಿಕ್ಕಿದ್ದೇ ಅವಕಾಶ ಎಂದು ಕಣ್ಣೊಡೆದ. ಈ ರೀತಿಯ ಗಂಡನ ವರ್ತನೆ, ಸನ್ನಿವೇಶ ಇದೇ ಮೊದಲ ಅನುಭವ ಅವಳಿಗೆ. ತಕ್ಷಣ ಎತ್ತಲು ನೋಡಿದಳು. ಅಯ್ಯೋ, ಅತ್ತಿಗೆಗೆ ತವರು ಮನೆಯಲ್ಲಿದೆ. ಅವರಿಗೆ ಅಪ್ಪ ಅಮ್ಮನೇ ಇಲ್ಲ, ಮತ್ತೆ ಎಲ್ಲಿಂದ ಬರುತ್ತೆ ತವರು ಮನೆ? ಅದು ಅವರಿಗೆ ದೊಡ್ಡಪ್ಪನ ಮನೆ ಗೊತ್ತಾ ಎಂದು ಮಾತಿನ ಭರದಲ್ಲಿ ಏನು ಹೇಳಿದೆ ಎಂದು ತಿಳಿಯದೆ ಮಾತನಾಡುತ್ತಿದ್ದ ಅನುವನ್ನು ನೋಡಿ ಕೆಂಗಣ್ಣು ಬೀರಿದರು ವಿದ್ಯಾ. ಅನು ಎಂದು ಜೋರಾಗಿ ಗದರಿದರು ಸತ್ಯಪ್ರಕಾಶ್. ತಮ್ಮ ಮುತ್ತಿನ ಮಗಳಿಗೆ ಊಟ ಮಾಡಬೇಕಾದರೆ ಮಾತನಾಡಬಾರದು ಎಂದು ತಿಳಿದಿಲ್ಲವಲ್ಲ ನಿಮಗೆ? ಸುಮ್ಮನೆ ತಿಂದು ಹೋಗಿ ಮಲಗು ಎಂದರು. ತನ್ನ ಮಗಳ ಮಾತು ನನ್ನ ಸೊಸೆಯ ಮನಸ್ಸನ್ನು ಘಾಸಿಗೊಳಿಸಿಬಿಟ್ಟರೆ ಎಂಬ ನೋವಿನಿಂದ ಅಪ್ಪನ ಗಡಸು ತುನಿಗೆ ಬೆಚ್ಚಿ ಸುಮ್ಮನೆ ಕುಳಿತುಕೊಂಡು ಬಿಟ್ಟಳು ಅನು. ತಾನು ಆಡಿದ ಮಾತಿನ ಪ್ರಭಾವ ತಿಳಿದು ಎಲ್ಲರ ಮುಖ ನೋಡಿದಳು. ಎಲ್ಲರೂ ತನ್ನನ್ನೇ ಕೋಪದಿಂದ ನೋಡುತ್ತಿರುವುದನ್ನು ನೋಡಿ ತಂಗಿಯ ಮಾತಿಗೆ ಸೂರ್ಯನಿಗೆ ಕೋಪ ಬಂದರು. ಮಧು ಇಷ್ಟು ಚಿಕ್ಕ ವಿಷಯಕ್ಕೆ ಬೇಸರ ಮಾಡಿಕೊಳ್ಳುವ ಸ್ವಭಾವದವಳಲ್ಲ, ಆದರೂ ಎಂಬ ಬೇಸರ ಇವನಿಗೆ ಕಾಡಿತ್ತು. ತಕ್ಷಣ ಮಧು ಮುಖ ನೋಡಿದಳು ಅನು. ತನ್ನ ಮಾತಿನಿಂದ ಅತ್ತಿಗೆ ಬೇಸರಗೊಂಡರೆ ಎಂದು ಅವಳ ಮುಖದಲ್ಲಿ ಯಾವ ಕೋಪದ ಲಾವಾವೇಶವೂ ಅಥವಾ ನೋವಿನ ಮುಖಭಾವವೂ ಕಾಣಲಿಲ್ಲ. ಅತ್ತಿಗೆ, ಐ ಆಮ್ ರಿಯಲಿ ಸಾರಿ, ನನ್ನ ಮಾತಿನ ಅರ್ಥ ಎಂದು ತಲೆ ತಗ್ಗಿಸಿಬಿಟ್ಟಳು. ಪಾಪ, ಅವಳ ಮಾತೇನು ಕೊಂಕಾಗಿ ಹೇಳಿದ್ದಲ್ಲ, ಬಾಯಿ ತಪ್ಪಿ ಹೊರಬಂದಿದ್ದು. ಅಯ್ಯೋ ಅನು, ನೀನು ಹೇಳಿದ್ದು ನಿಜಾನೇ ಅಲ್ವಾ? ಅದಕ್ಕೆ ಯಾಕೆ ಕ್ಷಮೆ ಕೇಳುತ್ತೀಯ? ನೀನು ಹೇಳಿದ ಹಾಗೆ ಅದು ದೊಡ್ಡಪ್ಪನ ಮನೆಯೇ ಹೊರತು ಎಂದು ನನ್ನ ತವರು ಮನೆಯಾಗಲು ಸಾಧ್ಯವಿಲ್ಲ ಎಂದಳು. ಇಷ್ಟು ದಿನದವರೆಗೂ ದೊಡ್ಡಪ್ಪನ ಪ್ರೀತಿಯಿಂದ ಆ ಮನೆಯಲ್ಲಿ ಇರಲು ಬಯಸುತ್ತಿದ್ದಳು. ಆದರೆ ವೀರಭದ್ರಯ್ಯನವರು ಅಂಕಿತ ಸಿಕ್ಕ ನಂತರ ತನ್ನೆಡೆಗೆ ಒಂದು ಮಾತನಾಡದೆ, ಯಾವುದೇ ಭಾವನೆ ತೋರ್ಗಡದೆ ನಡೆದುಕೊಳ್ಳುತ್ತಿದ್ದದ್ದು ಅವಳಿಗೆ ಮನಕ್ಕೆ ಬಹಳವೇ ಕಹಿ ಅನುಭವ ನೀಡಿತ್ತು. ಎಲ್ಲರೂ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿದರು. ಮಾತು ಬೆಳೆಸಿದರೆ ಮಾತು ಬೆಳೆಯುವುದೆಂದು ತಪ್ಪಿತಸ್ಥ ಭಾವನೆಯಿಂದ ತಲೆ ಬಗ್ಗಿಸಿಕೊಂಡು ಬೇಗ ತಿಂದು ತನ್ನ ರೂಮಿಗೆ ಹೋಗಿದಳು ಅನುಷಾ. ಊಟ ಮುಗಿಸಿ ಮಲಗಲೆಂದು ರೂಮಿಗೆ ಬಂದ ಹೆಂಡತಿಯನ್ನು ಗಟ್ಟಿಯಾಗಿ ಅಪ್ಪಿದ ಸೂರ್ಯ. ಅವನ ಒಂದು ಅಪ್ಪಿಗೆಯಲ್ಲಿ ವಾರದಿಂದ ಮನಕ್ಕಾಗುತ್ತಿದ್ದ ಬೇಸರ ಮರೆತಳು ಮಧು. ಏನು ಮೇಡಮ್ನವರು ನನ್ನ ಜೊತೆ ಮಾತನಾಡದೆ ಮುನಿಸಿಕೊಂಡಿದ್ದಾರೆ? ಅಷ್ಟು ಕೋಪ ಬರುವಂಥದ್ದು ನಾನೇನು ಮಾಡಿದ್ದೆ ಎಂದು ಅವಳ ಕೆನ್ನೆಗೆ ತನ್ನ ಕೆನ್ನೆ ಉಜ್ಜುತ್ತಾ ಹೇಳಿದ. ಗಂಡನ ಬಿಸಿ ಉಸಿರು ಮತ್ತು ಅವನ ಸನಿಹ ಸ್ಪರ್ಶಕ್ಕೆ ಅವನ ಮೇಲಿನ ಕೋಪವೆಲ್ಲ ಕ್ಷಣಕಾಲ ಮರೆತಿದ್ದಳು. ಮತ್ತೆ 2 ದಿನ ಮಾತ್ರ ಇರು, ನಾನು ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ 1 ವಾರವಾದರೂ ಬರಲೇ ಇಲ್ಲ. ನಿಮಗೆ ನಾನು ಬೇಡವೆನಿಸುತ್ತೆ, ಅದಕ್ಕೆ ನೀವು ನನ್ನ ದೊಡ್ಡಪ್ಪನ ಮನೆಯಲ್ಲೇ ಬಿಟ್ಟು ಬಂದಿದ್ದು ಎಂದು ತನ್ನ ಕೋಪ, ಅಸಮಾಧಾನ, ಬೇಸರ, ನಿರಾಸೆಯಿಂದ ಅವನಿಗೆ ಹೇಳಿದಳು. ಸಾರಿ ಮಧು, ಏನು ಮಾಡಲಿ, ತುಂಬ ಕೆಲಸ ಆಸ್ಪತ್ರೆಯಲ್ಲಿ, ಹಾಗಾಗಿ ಬೆಂಗಳೂರಿಗೆ ಬರಲು ಸಾಧ್ಯವಾಗಲಿಲ್ಲ, ಹೇಳಿದಂತೆಯೇ ನಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬ ಭಾವದಿಂದ. ಹೋಗಲಿ ಬಿಡಿ, ನನಗೂ ಅರ್ಥವಾಗುತ್ತದೆ ನಿಮ್ಮ ಕೆಲಸದ ಬಗ್ಗೆ, ಅದಕ್ಕೆ ನಾನು ಮಾವನ ಜೊತೆ ಹೊರಟು ಬಂದದ್ದು. ಕ್ಷಣಗಳಿಗೆಯಲ್ಲಿ ತನ್ನ ಕೋಪವನ್ನು ಮರೆತ ಮಡದಿಯ ನಡಿಗೆ ಬಲು ಅಪವ್ಯ ಅವನಿಗೆ. ತನ್ನ ಒಂದು ಕ್ಷಮಿಸಿ ಎಂಬ ಒಂದು ಮಾತಿಗೆ ತನ್ನೆಲ್ಲ ಕೋಪವನ್ನು ಮರೆತು ನನ್ನನ್ನು ಅದೆಷ್ಟು ಚೆನ್ನಾಗಿ ಅರ್ಥೈಸಿಕೊಳ್ಳುತ್ತಾಳೆ. ಇಂತಹ ಹೆಂಡತಿಯನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೆ.
ಒಂದು ದಿನವೂ ನನಗಾಗಿ ಸಮಯ ಕೊಡಿ ಎಂದು ಕೇಳಿದವಳಲ್ಲ. ನನಗೆ ಅದು ಬೇಕು ಇದು ಬೇಕು ಎಂದು ಕೇಳಿದವಳಲ್ಲ. ಮೊದಲಿನಿಂದಲೂ ಅಲ್ಪತೃಪ್ತಳು ಮಧು. ಇರುವುದರಲ್ಲೇ ಸಂತೃಪ್ತಿಯಾಗಿ ಬದುಕಿಬಿಡುತ್ತಾಳೆ. ಒಂದು ನಗುವಿನಲ್ಲಿ ಅದೆಷ್ಟು ಮನದ ಭಾವನೆಗಳನ್ನು ಅಡಗಿಸಿದ್ದಾಳೆ ಮಧು. ನಿಜವಾಗಿಯೂ ಮಧುವಷ್ಟೇ ಸಿಹಿ ಮನದವಳು ಎಂದು ಗಟ್ಟಿಯಾಗಿ ಅಪ್ಪಿದ. ನೀನು ನನ್ನ ಎಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದೀರಿ ಸೂರ್ಯ. ಎಲ್ಲರೂ ನಾನಿಲ್ಲ ಎಂದರೆ ಎಷ್ಟು ಬೇಜಾರಾಗುತ್ತದೆ ಎಂದು ಹೇಳುತ್ತಿದ್ದರು. ನೀವು ಮಾತ್ರ ನನ್ನ ನೆನಪಿಸಿಕೊಳ್ಳುವುದೇ ಇಲ್ಲ ವೆನಿಸುತ್ತದೆ ಎಂದು ಸಣ್ಣದಾಗಿ ಮುಖ ಉರಿಸಿಕೊಂಡಳು. ಯಾರು ಹೇಳಿದ್ದು ನಾನು ನೀನು ನೆನಪಿಸಿಕೊಳ್ಳುವುದಿಲ್ಲವೆಂದು? ಈ ಹೃದಯದ ಬಡಿತ ಕೇಳು, ನಿನ್ನನ್ನು ಅದೆಷ್ಟು ನೆನಪಿಸಿಕೊಳ್ಳುತ್ತಿದೆ ಎಂದು. ಅವಳ ಕೈಯನ್ನು ತನ್ನ ಎದೆಯ ಮೇಲಿರಿಸಿಕೊಂಡು ಈ ರೂಮಿನ ಪ್ರತಿ ಗೋಡೆಗೂ ಕೇಳು, ನೀನಿಲ್ಲದೆ ನನಗೆಷ್ಟು ಬೇಸರವಾಗಿದೆ ಎಂದು. ನಿನ್ನ ನಗು ಮುಖ ಕಾಣದೆ ನಿದ್ರೆ ಎಷ್ಟು ತಡವಾಗಿ ಬರುತ್ತಿತ್ತು ಎಂದು ಮನೆ ಮಂದಿ ಎಲ್ಲರ ಮುಂದೆ ಹೇಳುತ್ತಾರೆ. ಆದರೆ ನಾನು ಎಲ್ಲರ ಮುಂದೆ ಹೇಳಿಲ್ಲ ಅಷ್ಟೇ. ಚಂದ್ರನಿಲ್ಲದ ರಾತ್ರಿಯಂತೆ ನೀನಿಲ್ಲದ ನನ್ನ ಬದುಕು. ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದೆ ಗೊತ್ತಾ? ನೋಡು ಈ ದಿಂಬನ್ನು ನೀನು ಎಂದುಕೊಂಡು ಅದೆಷ್ಟು ಮುತ್ತು ಕೊಟ್ಟಿದ್ದೀನಿ ಗೊತ್ತಾ ಎಂದ ಗಂಡನನ್ನ ಪಕ್ಕಕ್ಕೆ ನಕ್ಕು ಬಿಟ್ಟಳು. ಅವಳ ಸಣ್ಣನೆಯ ನಗು ದಾಳಿಂಬೆಯಂತಹ ಜೋಡಿಸಿದ ಹಲ್ಲುಗಳನ್ನು ಕೊಂಡು ಕಾಣದಂತೆ ದರ್ಶನ ಕೊಟ್ಟವು. ಇಷ್ಟು ಮುದ್ದಾಗಿ ನಗಬೇಡ ಮಧು, ಆಮೇಲೆ ರಾತ್ರಿ ಪೂರ್ತಿ ನಿದ್ದೆ ಮಾಡೋದಕ್ಕೆ ಬಿಡಲ್ಲ ನೋಡು ಎಂದು ಹಾಸಿಗೆಯ ಮೇಲೆ ಉರುಳಿದ ಸೂರ್ಯ. ಅವನ ಮಾತಿಗೆ ನಾಚಿಕೆಯಿಂದ ದೀಪವಾರಸಿ ಮಲಗಿದ ಹೆಂಡತಿಯ ಸೀರೆ ಸರಿದು ಅವಳ ನಗ್ನ ಒಡಲು ಮತ್ತು ನಾಭಿ ಕಾಣುತ್ತಿತ್ತು. ಹೆಂಡತಿಯ ಸುಕೋಮಲವಾದ ನಡುವನ್ನು ಬಳಸಿ ನಿಧಾನಕ್ಕೆ ಅವಳ ಬಳಿ ಸರಿದನು ಸೂರ್ಯ. ಗಂಡನ ಕಣ್ಣಲ್ಲಿ ಕಂಡ ಬಯಕೆ ಸ್ಪರ್ಶಕ್ಕೆ ಅವಳು ಸೋತಳು. ಅವಳನ್ನು ಗಟ್ಟಿಯಾಗಿ ಅಪ್ಪಿ ಅವಳ ಕೊರಳ ಚುಂಬಿಸಿದ ಸೂರ್ಯ ಬಯಕೆಗಳ ಗದಗೇರಿದರು. ಉನ್ಮಾದಕ್ಕೆ ಅವಳು ಸಹಕರಿಸುತ್ತಾ ಹೋದಳು. ಅವನ ಮುತ್ತಿನ ಮತ್ತಿನಲ್ಲಿ ಕಳೆದು ಹೋದ ಮಧುರ ಸೆರಳುಗೂ ನಿಧಾನಕ್ಕೆ ಜಾರಿತು. ಒಂದು ವಾರದಿಂದ ದೂರವಿದ್ದ ದೇಹಗಳು ಇಂದು ಮಿಲನವನ್ನ ಬಯಸಿತ್ತು. ಸೂರ್ಯ ನಿಧಾನಕ್ಕೆ ಮಧುವನ್ನ ಆಕ್ರಮಿಸತೊಡಗಿದ್ದ. ನಲ್ಲನ ಸ್ಪರ್ಶದ ಸುಖದಲ್ಲಿ ತೇಲಿ ಹೋಗಿದ್ದ ಮಧು ಕಣ್ಣ ಮುಂದೆ ತನ್ನ ಅಂಕಿತ ಕಣ್ಣೀರು ಹಾಕುತ್ತಾ ನಿಂತಂತೆಯೇ ಭಾಸವಾಯಿತು. ತಕ್ಷಣ ಸೂರ್ಯನನ್ನ ತಳ್ಳಿ ತನ್ನ ಸೆರಗನ್ನ ಹೆಗಲ ಮೇಲೆ ಹಾಕಿಕೊಂಡು ಮೆಲ್ಲನೆ ಏದುಸಿರು ಬಿಟ್ಟಳು. ತನ್ನನ್ನು ಅನಿರೀಕ್ಷಿತವಾಗಿ ತಳ್ಳಿ ದಿಗ್ಗನೆ ಕುಳಿತ ಮಧು ಭುಜ ಸ್ಪರ್ಶಿಸಿ ಮಧು ಎಂದ. ಅವನನ್ನು ನೋಡಿ ಉಗುಳು ನುಂಗಿ ಸೂರ್ಯ ಅದು ನನಗೆ ಇಂದು ಮನಸ್ಸಿಲ್ಲ ಎಂದು ಕಣ್ಣೀರಾದ ಮಡದಿಯನ್ನು ಕಂಡು ಯಾಕೆ ಮಧು ಏನಾಯಿತು ಎಂದು ಅವಳ ಕಣ್ಣೀರು ಕೊಂಡು ವಿಚಲಿತನಾಗಿ ಕೇಳಿದ ಸೂರ್ಯ. ಈ ಕ್ಷಣದವರೆಗೂ ನಗುತ್ತಿದ್ದ ಹೆಂಡತಿಯ ಕಣ್ಗಳಲ್ಲಿ ಅಶ್ರುಧಾರೆ. ಅದು ದೊಡ್ಡಪ್ಪ ನೆನಪಾಗುತ್ತಿದ್ದಾರೆ. ತುಂಬ ಸೊರಗಿ ಹೋಗಿದ್ದಾರೆ ಸೂರ್ಯ. ಊಟ ಮಾಡಿದರೋ ಇಲ್ಲವೋ ಎಂದು ಸುಳ್ಳು ನುಡಿದರು. ಈ ಬಾರಿ ಅವಳ ಹೃದಯ ಅಂಕಿತನನ್ನು ನೆನಪಿಸಿಕೊಂಡು ಬಹಳವೇ ಮರುಗಿಬಿಟ್ಟಿತ್ತು. ಈ ಸಂದರ್ಭದಲ್ಲಿ ತನ್ನ ಸುಖ ಮಾತ್ರ ನೋಡಿಕೊಳ್ಳುವುದು ಅವಳಿಗೆ ಸರಿ ಕಾಣಲಿಲ್ಲ. ಒಂದು ಫೋನ್ ಮಾಡಿ ಮಾತನಾಡಿ ಮಧು. ಇಷ್ಟು ಸಣ್ಣ ವಿಷಯಕ್ಕೆ ಅಳುತ್ತಾರಾ? ಇರು ನಾನೇ ಫೋನ್ ಮಾಡುತ್ತೇನೆ ಎಂದು ಮೊಬೈಲ್ ತೆಗೆದುಕೊಳ್ಳಲು ಹೋದವನ ಕೈ ಹಿಡಿದು ಬೇಡ ಮಲಗಿರುತ್ತಾರೆ ಮಲಗಲಿ ಎಂದು ಬಾರದ ನಗೆಯನ್ನು ಮುಖದ ಮೇಲೆ ತಂದುಕೊಂಡು ಅವನಿಗೆ ಬೆನ್ನು ಮಾಡಿ ಮಲಗಿದಳು. ಒಂದೆಡೆ ತನ್ನನ್ನು ಬಯಸಿ ಬಂದ ಗಂಡನಿಗೆ ಬೇಸರ ಮಾಡಿದೆ ಎಂಬ ನೋವು ಕಾಡಿದರೆ ಒಂದೆಡೆ ಅಂಕಿತಾಳ ಅಳುಮುಖವೇ ನೆನಪಿಗೆ ಬಂದು ಹೃದಯ ವಿಲಗುಟ್ಟಿತ್ತು. ತನಗೆ ಬೆನ್ನು ಮಾಡಿ ಮಲಗಿದವಳನ್ನು ನೋಡಿ ಅವಳಿಗೆ ಮನಸ್ಸಿಲ್ಲವೆಂದ ಮೇಲೆ ಬಲವಂತ ಮಾಡಬಾರದೆಂದು ಅವನು ಸುಮ್ಮನೆ ಮಲಗಿದ. ರೌಂಡ್ಸ್ಗೆ ಹೋಗಿ ಎಲ್ಲ ರೋಗಿಗಳನ್ನು ನೋಡಿಕೊಂಡು ತನ್ನ ಚೇಂಬರ್ಗೆ ಬಂದು ಕುಳಿತುಕೊಂಡ ಸೂರ್ಯನ ಕರೆಗೆ ಮೊಬೈಲ್ ತೆಗೆದು ಕಿವಿಗಿಟ್ಟುಕೊಂಡವನಿಗೆ ಕೇಳಿಸಿದ್ದು ಆತಂಕದಿಂದ ಸೂರ್ಯ ಎಂಬ ವೀರಭದ್ರಯ್ಯನವರ ಮಾತು. ಸ್ವಲ್ಪ ವಿಚಲಿತನಾದ ಸೂರ್ಯ, ಅಂಕಲ್ ಏನಾಯಿತು? ಅವರ ಆತಂಕದ ದನಿ ಕಂಡು ಸೂರ್ಯ, ದಯವಿಟ್ಟು ಸ್ವಲ್ಪ ಮನೆಯ ಹತ್ತಿರ ಬರುತ್ತೀಯಾ? ದಯವಿಟ್ಟು ಸೂರ್ಯ ಎಂದು ಕೋರಿಕೊಂಡರು. ಅವನು ಆಶ್ಚರ್ಯದಿಂದಲೇ, ಅಂಕಲ್ ಯಾಕೆ ಏನಾಯಿತು? ಯಾಕೆ ನೀವು ಇಷ್ಟೊಂದು ಆತಂಕದಲ್ಲಿದ್ದೀರಾ? ಸೂರ್ಯ, ದಯವಿಟ್ಟು ನೀನು ಬೆಂಗಳೂರಿಗೆ ಬಾ. ಇಲ್ಲಿಗೆ ಬಂದ ಮೇಲೆ ಎಲ್ಲ ಹೇಳುತ್ತೇನೆ. ಮುಂದೆ ಮಾತನಾಡಲು ಅವರು ಸಿದ್ಧವಿರಲಿಲ್ಲ. ಏನಾಯಿತು ಅಂಕಲ್? ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದೀರಾ ಎಂದು ಯೋಚಿಸಿ, ನಾಳೆ ರಜೆ ಇದೆ, ಹೋಗೋಣ ಎಂದುಕೊಂಡು ಸರಿ ಅಂಕಲ್ ಬರುತ್ತೇನೆ ಎಂದ. ಸೂರ್ಯ, ನೀನು ಬರೋ ವಿಷಯ ಮಧುಗಾಗಲಿ ನಿಮ್ಮ ಮನೆಯವರಿಗಾಗಲಿ ತಿಳಿಸಬೇಡ. ದಯವಿಟ್ಟು ಮತ್ತೊಂದು ಮಾತನಾಡದೆ ಕರೆ ಸ್ಥಗಿತಗೊಳಿಸಿದರು. ವೀರಭದ್ರಯ್ಯನವರ ಮಾತಿನ ಅಣತೆಯಂತೆ ಬೆಳ್ಳಂಬೆಳಗ್ಗೆ ಬೆಂಗಳೂರಿಗೆ ಬಂದ. ಏನೂ ಪರಿಣಿಸಬಾರದು ಎಂದು ಒಳಗೆ ಬಂದ ಸೂರ್ಯನನ್ನು ನೋಡಿ ಆದರದಿಂದ ಸ್ವಾಗತಿಸಿದರು ವೀರಭದ್ರಯ್ಯನವರು. ಬಾ ಸೂರ್ಯ, ನಿನಗಾಗಿಯೇ ಕಾದಿದ್ದೆ ಎಂದರು. ಅವರ ಮುಖದಲ್ಲಿ ಅನಾರೋಗ್ಯದ ಛಾಯೆ ಎದ್ದು ಕಾಣುತ್ತಿತ್ತು. ಅಂಕಲ್ ಈಗ ಹೇಗಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಜಾಸ್ತಿ ಆಯಾಸ ಮಾಡಿಕೊಳ್ಳಬೇಡಿ ಎಂದು ಕುಶಲೋಪಚಾರಿಯಿಂದ ವಿಚಾರಿಸಿದ. ಮಗಳ ಪರಿಸ್ಥಿತಿ ತಿಳಿದಾಗಿನಿಂದ ವೀರಭದ್ರಯ್ಯನವರು ಸೊರಗಿ ಹೋಗಿದ್ದರು. ವೀರಭದ್ರಯ್ಯನವರು ಸೂರ್ಯನ ಕೈಯನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು, ಸೂರ್ಯ, ಅಂಕಿತ ಸರಿಯಾಗಿ ಒಂದು ವಾರದಿಂದ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ.
ಸುಸ್ತಾಗಿ ಕುಸಿದು ಬಿದ್ದಳು. ನಿನ್ನೆ ಅವಳನ್ನು ಡಾಕ್ಟರ್ಗೆ ತೋರಿಸಿದಾಗ ತುಂಬ ಸುಸ್ತಾಗಿದ್ದಾಳೆ ಎಂದು ಗ್ಲುಕೋಸ್ ಹಾಕಿದರು. ಅವಳು ಮನಸ್ಸಿನಲ್ಲಿ ಏನೋ ನೋವಿಟ್ಟುಕೊಂಡು ಕೊರಗುತ್ತಿದ್ದಾಳೆ. ಯಾವುದಾದರೂ ಮನೋವೈದ್ಯರಿಗೆ ತೋರಿಸು ಎಂದರು. ನನಗೆ ತಕ್ಷಣ ನೆನಪಾಗಿದ್ದು ನೀನೇ ಸೂರ್ಯ. ಯಾರೊಂದಿಗೂ ಮಾತನಾಡುತ್ತಿಲ್ಲ, ಸರಿಯಾದ ಸಮಯಕ್ಕೆ ಊಟ ಮಾಡುತ್ತಿಲ್ಲ, ರೂಮ್ ಬಾಗಿಲು ತೆರೆಯುವುದೇ ಇಲ್ಲ. ಸೂರ್ಯ, ನನ್ನ ಮಗಳನ್ನು ನನಗೆ ಈ ಸ್ಥಿತಿಯಲ್ಲಿ ನೋಡಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಸೂರ್ಯ. ಅವಳು ನಮ್ಮೆಲ್ಲರ ಜೊತೆ ಕೂತು ನಗುತ್ತಾ 4 ಮಾತನಾಡಿಬಿಟ್ಟರೆ ಸಾಕು ಸೂರ್ಯ. ಅವಳ ಮನಸ್ಸಿನ ಏನಿದೆ ನನಗೆ ತಿಳಿದಿಲ್ಲ. ನೀನು ಮನೋವೈದ್ಯನಲ್ಲವೇ ಸೂರ್ಯ? ನನ್ನ ಮಗಳನ್ನು ಸರಿ ಮಾಡಿಬಿಡು ಸೂರ್ಯ ಎಂದು ಒಂದೇ ಸಮನೆ ಕಣ್ಣೀರು ಮಿಡಿಯುತ್ತಿದ್ದ ವೀರಭದ್ರಯ್ಯನವರನ್ನು ನೋಡಿ ಅವನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಇವರ ಮಾತಿನಲ್ಲೇ ತಿಳಿದುಕೊಂಡಿದ್ದ ಅವರು ಮಗಳನ್ನು ಎಷ್ಟು ಪ್ರೀತಿಸುವವರು ಎಂದು. ಅಂಕಲ್, ಬಿಡಿ ನನ್ನ ಕೈಯನ್ನು ಎಂದು. ಸರಿ, ಎಲ್ಲಿದ್ದಾಳೆ ಅವಳು ಎಂದ ಅವನು. ಈ ವಿಷಯವಾಗಿ ನಮ್ಮ ಮನೆಗೆ ಬಾ ಎಂದು ಮೊದಲೇ ಹೇಳಿದ್ದರೆ ಅವನು ಬರುತ್ತಿರಲಿಲ್ಲ. ಆದರೆ ಈಗ ವೀರಭದ್ರಯ್ಯನವರ ಕಣ್ಣೀರು ಮಿಡಿದು ಕೋರಿಕೊಳ್ಳುತ್ತಿರುವುದನ್ನು ನೋಡಿ ಒಬ್ಬ ವೈದ್ಯನಾಗಿ ಅವಳನ್ನು ನೋಡಲು ಅವಳ ರೂಮ್ ಬಳಿ ಹೊರಟ. ಅವಳ ರೂಮಿನ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಟ್ಟವನಿಗೆ ಕಂಡಿತ್ತು. ಹಾಸಿಗೆಯ ಮೇಲೆ ಕುಳಿತು ಗೋಡೆಗೊರಗಿ ಕಿಟಕಿಯಿಂದ ಹೊರ ನೋಡುತ್ತಿದ್ದ ಅಂಕಿತ. ಅವಳ ಕಣ್ಣುಗಳಲ್ಲಿ ಇದ್ದದ್ದು ಶೂನ್ಯ ಭಾವವಷ್ಟೇ, ಎಲ್ಲವನ್ನೂ ಕಳೆದುಕೊಂಡ ನಿಸ್ತೇಜ ನೋಟವಷ್ಟೇ. ಅವನ ಕಣ್ಣಿಗೆ ಕಂಡ ಅಂಕಿತ ಮೊದಲ ಅಂಕಿತಾಳಂತೆ ಕಾಣಲಿಲ್ಲ. ಸದಾ ಸೌಂದರ್ಯದ ಬಗ್ಗೆ ಕಾಳಜಿ ಮಾಡುತ್ತಿದ್ದವಳು ಇಂದು ತನ್ನ ಸೌಂದರ್ಯದ ಜ್ಞಾನವನ್ನು ಮರೆತು ಬಿಟ್ಟಿದ್ದಳು. 100 ಜನರ ಮಧ್ಯೆ ಎದ್ದು ನಿಲ್ಲುವಂತಹ ಅಪರೂಪದ ಸೌಂದರ್ಯವತಿ ಅಂಕಿತ. ಆದರೆ ಇಂದು ರೋಗಿಯಂತೆ ಕಂಡಳು. ಅವಳನ್ನು ನೋಡಿ ಅವನ ಮನಬಲು ಮರುಗಿಬಿಟ್ಟಿತ್ತು. ಕರುಣೆಯಿಂದ ಅಂಕಿತ ಎಂದ. ಅವಳ ಭುಜದ ಮೇಲೆ ಕೈ ಇಟ್ಟಿದ್ದ. ಈ ಬಾರಿ ಅಂಕಿತಾನ ಪ್ರೀತಿಸುವ ಪ್ರೇಮಿಯಾಗಿರಲಿಲ್ಲ, ಒಬ್ಬ ರೋಗಿಯನ್ನು ಉಪಚರಿಸುವ ವೈದ್ಯನಾಗಿ. ಈಗ ಅವನ ಮನದಲ್ಲಿ ಗಟ್ಟಿಯಾಗಿ ಆವರಿಸಿದ್ದಳು ಮಧು. ತನ್ನ ಭುಜದ ಮೇಲೆ ಕೈ ಇಟ್ಟ. ಬೆಚ್ಚನೆಯ ಸ್ಪರ್ಶಕ್ಕೆ ತನ್ನ ತಲೆ ಎತ್ತಿ ನೋಡಿದಳು ಅಂಕಿತ. ಎದುರಿಗೆ ಕಂಡ ಸೂರ್ಯನನ್ನು ನೋಡಿ ಮತ್ತೆ ತನ್ನ ತಲೆಯನ್ನು ತಗ್ಗಿಸಿ ಬಿಟ್ಟಳು. ಅವನ ಮುಖ ನೋಡಲು ಅವಳಿಗೆ ಹಿಂಜರಿಕೆ. ಅಂಕಿತ, ತಗೋ, ಊಟ ಮಾಡು ಎಂದು ಅವಳ ಮುಂದೆ ತಟ್ಟೆ ಹಿಡಿದ ಸೂರ್ಯ. ಅವಳ ಮುಖಭಾವದಲ್ಲಿ ಕಾಣುತ್ತಿದ್ದ ಅಸಹಾಯವೇ ಹೇಳುತ್ತಿತ್ತು ಅವಳು ಹೊಟ್ಟೆಗೆ ಏನು ತಿಂದಿಲ್ಲವೆಂದು. ಏನೂ ಮಾತನಾಡದೆ ತಟ್ಟೆಯನ್ನು ಸರಿಸಿ ಎದ್ದು ಹೋಗಿ ಕಿಟಕಿಯ ಸರಳು ಹಿಡಿದು ಹೊರಗಡೆ ನೋಡುತ್ತಾ ನಿಂತಳು. ಅಂಕಿತ ಎಂದು ಅವಳ ಭುಜವಿಡಿದು, ಬಾ ಕುಳಿತುಕೋ ಎಂದು ಅವಳ ರಟ್ಟೆ ಹಿಡಿದು ಹಾಸಿಗೆ ಮೇಲೆ ಕೂರಿಸಿ ಅವಳ ಮುಂದೆ ತಟ್ಟೆ ಹಿಡಿದ. ಅವಳು ಊಟ ಮಾಡದೆ ಮತ್ತದೇ ನಿರಾಸಕ್ತಿಯಿಂದ ಕುಳಿತಿದ್ದಳು. ಅಂಕಿತ, ಊಟ ಮಾಡು, ಆಹಾರ ಈ ದೇಹಕ್ಕೆ ಬಹಳ ಮುಖ್ಯ, ತಗೋ ಊಟ ಮಾಡು. ಬೇಡ ಸೂರ್ಯ ಎಂದು ಮೊದಲ ಬಾರಿ 4 ದಿನದ ನಂತರ ಅವಳ ಬಾಯಿಂದ ಹೊರಟ ಮಾತು. ಏಕೆ ಬೇಡ? ಅವನು ಕೂಡ ಅವಳಂತೆ ವಾದಕ್ಕೆ ನಿಂತ. ಬೇಡ ಎಂದರೆ ಬೇಡ ಅಷ್ಟೇ. ಅವಳ ಕಣ್ಗಳು ತುಂಬಿತ್ತು. ಬದುಕಿ ನಾನೇನು ಮಾಡಬೇಕು ಸೂರ್ಯ? ನನಗೆ ಬದುಕೋದಕ್ಕೆ ಹಿಂಸೆಯಾಗುತ್ತಿದೆ, ಹಾಗೆಂದು ಸಾಯೋದಕ್ಕೂ ಕೂಡ ಧೈರ್ಯವಿಲ್ಲ ಸೂರ್ಯ. ಅಪ್ಪ ಅಮ್ಮನ ಕಣ್ಣೀರು ನೋಡೋದಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ ಎಂದು ಗೋಡೆಗೆ ಒರಗಿ ಮುಖ ಮುಚ್ಚಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅಂಕಿತ. ನನ್ನ ಪರಿಸ್ಥಿತಿ ನೋಡಿ ಅಪ್ಪ ಮರುಗೋದನ್ನು ಯಾವ ಕಣ್ಣಿನಿಂದ ನೋಡಲಿ ಸೂರ್ಯ? ಅವರ ಕ್ಷಮೆಗೆ ನಾನು ನಿಜವಾಗಿಯೂ ಅರ್ಹಳಾಗಿಲ್ಲ. ಬದುಕಿನ ಒಂದು ಕಾಲಘಟ್ಟದಲ್ಲಿ ಎಲ್ಲವನ್ನೂ ಪಡೆದುಕೊಂಡಿದ್ದ ನಾನು ಇಂದು ಖಾಲಿಯಾಗಿ ನಿಂತಿದ್ದೇನೆ. ಎಲ್ಲವನ್ನೂ ಕಳೆದುಕೊಂಡು. ಯಾವುದು ಕಡಿಮೆ ಇತ್ತು ನನ್ನ ಜೀವನದಲ್ಲಿ ಸೂರ್ಯ? ನನ್ನ ಎಲ್ಲ ಆಸೆಗಳನ್ನು ಈಡೇರಿಸುತ್ತಿದ್ದ ಅಪ್ಪ ಅಮ್ಮ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ನೀನು, ವಿದ್ಯೆ, ಅಂದ, ಯಾವುದಕ್ಕೆ ಕೊರತೆ ಇತ್ತು ನನಗೆ? ಕೊರತೆ ಇದ್ದಿದ್ದು ಒಂದೇ, ನನ್ನ ಗುಣದಲ್ಲಿ. ಬದುಕಿನಲ್ಲಿ ಬಹುದೊಡ್ಡ ಕನಸುಗಳನ್ನು ಕಟ್ಟಿ ಪಟದ ತರಹ ಬಾನಂಗಳದಲ್ಲಿ ಹಾರುತ್ತಿದ್ದ ನಾನು ಈಗ ಸೂತ್ರ ಕಿತ್ತಾಕಿದ ಪಟವಾಗಿದ್ದೀನಿ ಸೂರ್ಯ. ನಾನು ನಿಮ್ಮೆಲ್ಲರನ್ನ ಕ್ಷಮೆಗೆ ಅರ್ಹಳ ಇಲ್ಲ, ನಾನು ನಿಮ್ಮೆಲ್ಲರ ಕ್ಷಮೆಗೆ ಅರ್ಹಳಲ್ಲ ಎಂದು ಅವನಿಗೆ ಮುಖ ತಿರುಗಿಸದೆ ಅಳುತ್ತಿದ್ದಳು. ಅವನ ಮುಖ ನೋಡಲು ಕೂಡ ಅವಳ ಮನ ಸಿದ್ಧವಿಲ್ಲ. ಯಾಕೆಂದರೆ ಅವನ ಮುಖ ನೋಡಲು ಕೂಡ ಅರ್ಹಳಲ್ಲ ಎಂಬ ಭಾವನೆ. ಅಪ್ಪ ಅಮ್ಮ ನನ್ನ ಮಗಳೆಂಬ ಭಾವದಿಂದ ನನ್ನೆಲ್ಲ ತಪ್ಪನ್ನು ಮನ್ನಿಸಿ ಕ್ಷಮಿಸಬಹುದು ಸೂರ್ಯ. ಆದರೆ ಮಧು, ಅವಳ ಬಳಿ ಕ್ಷಮೆ ಕೇಳೋದಕ್ಕೆ ನಾನು ನಿಜವಾಗಿಯೂ ಅರ್ಹಳ ಸೂರ್ಯ. ಒಂದು ಹೆಣ್ಣಿಗೆ ಅವಳ ಮಾನ ಎಷ್ಟು ಮುಖ್ಯ ಗೊತ್ತಾ? ಪ್ರಾಣಕ್ಕಿಂತ. ಆದರೆ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮಾನ ತೆಗೆಯೋದಕ್ಕೆ ಬಯಸಿದ್ದೆ. ಆ ಅಕ್ಷಮ್ಯ ಅಪರಾಧಕ್ಕೆ ಆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟು ಬಿಟ್ಟ ಸೂರ್ಯ. ನನ್ನ ಮಾನ ಎಷ್ಟೊಂದು ಜನರ ನಡುವೆ ಹರಿದು ಹಂಚಿ ಹೋಯಿತು. ಹಾಗಾದರೆ ಅಂಕಿತನ ಜೀವನದಲ್ಲಿ ಮುಂದೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೇನೆ. ಧನ್ಯವಾದಗಳು.